अठादीशं सिद्धारूढयतीश्वरम् शिष्यप्रशिष्यरूपेण बोधकं यदङ्घ्रिकमलद्वन्द्वं तापत्रयनिवारकम् शान्तेकपदं देवं वन्दे सिद्धारूढमहं भजे वन्दे सिद्धारूढमहं भजे। जगदादि जगद्गुरु ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪಾದ ಪದ್ಮಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಶ್ರಾವಣ ಮಾಸದ ಅಂಗವಾಗಿ ಸ್ವಲ್ಪ ತೆರಿಗೆ ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡಂತ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥಕ್ಕೆ ಕಾರಣೀಭೂತರಾದ ಕಾರಣಕರ್ತರಾದ ಪರಶಿವನ ಅವತಾರಿಯಾದ ನಿಜಗುಣ ಯೋಗಿಗಳ ಶ್ರೀ ಚರಣಕ್ಕೆ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಗ್ರಂಥದಲ್ಲಿ ಪ್ರವೇಶವಾಗೋಣ. ನಿನ್ನೆ ದಿನ ಯಾವ ಷಡಕ್ಷರಿ ಸ್ವಾಮಿಗಳು ನಿಜಗುಣರ ಕೆಲವು ವಿಚಾರಗಳನ್ನ ಭುಜಲಿಂಗ ಸ್ವಾಮಿಗಳ ಮುಂದೆ ಪ್ರಸ್ತಾಪವನ್ನು ಮಾಡಿ ಶಿವಯೋಗಿಯ ಲಕ್ಷಣ ಶಿವಯೋಗಿಯ ಕರ್ಮಗಳನ್ನ ಪ್ರಸಾದದ ನಿಯಮಗಳನ್ನ ನಿಜಗುಣ ಸರಿಯಾದ ಪಾಲನೆ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನೀವು ಅವರಿಗೆ ತಿಳಿ ಹೇಳಿ ಎಚ್ಚರಿಕೆಯನ್ನ ಕೊಡಿರಿ ಎಂದಾಗ ಆ ಸಮಯದಲ್ಲೇ ನಿಜಗುಣರು ಆ ಸ್ಥಳಕ್ಕೆ ಬಂದಾಗ ಅವರ ಸಮ್ಮುಖದಲ್ಲಿ ಭುಜಲಿಂಗ ಸ್ವಾಮಿಗಳು ನಿಜಗುಣರಿಗೆ ಷಡಕ್ಷರಿ ಸ್ವಾಮಿಗಳು ಮಾಡಿದ ಕೆಲವು ಆರೋಪಗಳನ್ನ ನಿಜಗುಣರ ಮುಂದೆ ಕೇಳ್ತಾರೆ. ಈ ಶಿವಯೋಗಿಗಳು ಈ ಪ್ರಕಾರ ನೀನು ಮಾಡ್ತಾ ಇದ್ದಂತ ಇದು ಶಿವಯೋಗಕ್ಕೆ ಸಲ್ಲುವುದು ಅಲ್ಲ, ಅದಕ್ಕಾಗಿ ಈ ರೀತಿಯ ಅಲಕ್ಷ್ಯವನ್ನ ಮಾಡಬೇಡ ಅಂತ ಭುಜಲಿಂಗ ಸ್ವಾಮಿಗಳು ಎಚ್ಚರಿಕೆಯನ್ನು ಕೊಟ್ಟಾಗ ಆಗಲಿ ಗುರುದೇವ ಅಂತ ಹೇಳಿ ಮತ್ತು ಆ ಗ್ರಂಥದಲ್ಲಿ ಅವರು ರಚಿಸಿದಂತ ಪರಮಾನುಭವ ಬೋಧೆಯ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡು ನೀನು ಅಲ್ಲಿ ಹೇಳಿದಂತ ಜಗವಿದು ಖುಷಿಯೆಂದು ತಿಳಿದ ಮಿಗೆ ಆರೂಢನೆಗೆ ದ್ವಂದ್ವಾದಿ ಸತಿ ಉಂಟೆ ಅಂತ ಪ್ರಶ್ನೆ ಮಾಡ್ಯಾರ ಅವರು. ಅದಕ್ಕೆ ಏನು ವ್ಯವಿಚಾರ ಆಗ್ತದೆ ವೇದಾಂತ
ಮತ್ತೆ ಆತನಿಗೆ ಏನಿಲ್ಲ, ನಿತ್ತಿಲ್ಲ, ನೇಮಿಲ್ಲ, ಯಾವುದೂ ಒಂದು ಇಲ್ಲ ಅಂದಾಗ ಮನಸ್ಸಿಗೆ ಬಂದಂತೆ ನಡೆಯಲಿಕ್ಕೆ ಅವರಿಗೆ ಆಸ್ಪದವನ್ನು ಕೊಟ್ಟಂತಾಗುತ್ತದೆ. ಅದಕ್ಕಾಗಿ ನೀನು ಬರೆದ ಗ್ರಂಥದಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟು ಹೇಗೆ ಅನ್ನುವುದನ್ನ ಇನ್ನೂ ವಿಸ್ತಾರವಾಗಿ ಜಗತ್ತಿಗೆ ತಿಳಿಸಿ ಹೇಳಪ್ಪ. ಸಂಕ್ಷಿಪ್ತ ಹೇಳಿದ್ದಿ ಯಾರಿಗ್ ಗೊತ್ತಾಗ್ತದೆ? ಕೆಲವು ಮಂದಿ ಪಂಡಿತರಿಗೆ, ಜ್ಞಾನಿಗಳಿಗೆ ಹೌದು ಹೌದು ಅನ್ನಬಹುದು, ಅಜ್ಞಾನಿಗಳಿಗೆ ಇದೇ ಒಂದು ಬೇರೆಯಾಗ್ತದ. ವಿಚಾರ ಮಾಡಿ ನೋಡು ಅಂತ ಹೇಳಿದಾಗ ಸ್ವಲ್ಪ ಸಮಯ ಯೋಚನಾ ಮಗ್ನರಾದಂತ ನಿಜಗುಣರು ನಂತರ ಎಚ್ಚರಿಕೆಯಿಂದ ಗುರುಗೆ ಉತ್ತರವನ್ನು ಕೊಡ್ತಾರೆ. ಆ ಉತ್ತರ ಹೇಗಿತ್ತು ಅಂದ್ರೆ, ನಾನು ಹೇಳಿದಂತ ಮಾತು ಸಾಧಕನ ಮಾರ್ಗವಲ್ಲ ಗುರುಗಳೇ, ಇದು ಆರೂಢನ ಲಕ್ಷಣ ಅಂದ್ರು. ಉತ್ತರ ಕೊಟ್ಟೇ ಬಿಟ್ರು. ನಾ ಹೇಳಿದ್ ಯಾರಿಗೆ? ಆರೂಢನಿಗೆ. ಸಾಧಕನಿಗೆ ಇದು ಸಂಬಂಧ ಅಲ್ಲ. ಸಾಧಕ ಪೂರ್ವದ ನೇಮ ನಿತ್ಯಗಳನ್ನ ಆತ ಅನುಕರಣೆ ಮಾಡಬೇಕು. ಸಾಧ್ಯವಾದ ಮೇಲೆ ಆರೂಢ ಸ್ಥಿತಿಯಲ್ಲಿ ಏನನ್ನೂ ಮಾಡ್ಲಿಕ್ಕೆ ಬರೋದಿಲ್ಲ, ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳಬೇಕಾದರೆ ಲೋಲ ಲೋಚನೆ ಯೋಗಿವರನ ವರ್ತನವದು ಬಾಲಕ ವಿಕೃತದಂತೆ ಎನಿಪದು. ಅಂದ್ರೆ ಬಾಲಕನಂತೆ, ಬಧಿರನಂತೆ, ಒಬ್ಬ ಹುಚ್ಚನಂತೆ ವರ್ತಿಸುವುದೇ ಆರೂಢನ ಲಕ್ಷಣವೇನೋ ನೀ ಬರೆದದ್ದಲ್ಲ ಅಂತ ಕೇಳಿದ್ರು ಅವರು ಷಡಕ್ಷರಿಗಳು. ಭುಜಲಿಂಗ ಸ್ವಾಮಿಗಳು ಕೇಳಿದ್ರು ನಿಜಗುಣರನ್ನ. ಯೋಗಿವರನ ವರ್ತನವದು ಬಾಲಕ ವಿಕೃತದಂತೆ ಎನಿಪದು ಅಂತ ಬರೆದದ್ದಲ್ಲ. ಮತ್ತ ಅವ್ರ ಹಾಗೇ ಇರಬೇಕನು, ಇದೇನು ಅವ್ರ ಲಕ್ಷಣ ಅಂತ ನಿಜಗುಣ ಸ್ವಾಮಿಗಳನ್ನ ಭುಜಲಿಂಗರು ಕೇಳಿದಾಗ ಅವ್ರು ನಿಜಗುಣ ಹೇಳ್ತಾರ, ಹಾಗೆ ವರ್ತಿಸಲೇಬೇಕೆಂದು ನಾನು ಎಲ್ಲಿ ಹೇಳಿಲ್ಲ, ಆದರೆ ದ್ವಂದ್ವಗಳಿಗೆ ಅತೀತವಾದ ಮಟ್ಟಕ್ಕೆ ಏರುತ್ತಾನೆಂದು ಹೇಳಿದ್ದೇನೆ ವಿನಃ ಅನ್ಯತಾ ಭಾವ ಅದರಲ್ಲಿ ಇಲ್ಲ ಅಂತ ಗ್ರಂಥದ ವಾಕ್ಯದ ಸಮರ್ಥನೆ ಮಾಡಬೇಕು. ನಾನು ಹೀಗೆ ಇರ್ಬೇಕಂತ ಹೇಳಿಲ್ಲ, ಆದ್ರೆ ಆ ಸ್ಥಿತಿ ಹೋದಂಗೆಲ್ಲ ಮುಂದೆ ಹೀಗೆ ಆಗಬಹುದು ಅನ್ನುವುದನ್ನು ಹೇಳಿನಿ ಅಂತ ಸಮರ್ಥನೆ ಮಾಡಿದಾಗ, ಯಾಕಂದ್ರೆ ನಾನು ಹೇಳಿದುದು ಆ ಅರ್ಥದಲ್ಲಿರಬಹುದು, ಆದರೆ ಅದನ್ನು ಹೇಳುವಾಗ ಲೋಕಕ್ಕೆ ಸಮ್ಮತವಾದ ಮಾರ್ಗದಲ್ಲಿ ಇರುವಂತೆ ಹೇಳಬೇಕೇ ಹೊರತು ವಿಕಾರವಾದ ಅರ್ಥವನ್ನು ಉಂಟು ಮಾಡಲು ಸಹಾಯಕವಾಗುವಂತೆ ಹೇಳಬಾರದು ಅಂತ ಮತ್ತೆ ಗುರುಗಳು ನಿಜವಾಗಿ ಹೇಳಿದ್ರು. ನೀ ಹೇಳೋದು ಹೇಗಿರ್ಬೇಕಂದ್ರೆ ಲೋಕ ಸಮ್ಮತವಾಗಿರ್ಬೇಕು. ಅದನ್ನ ಬಿಟ್ಟು ಇನ್ನೊಬ್ಬರ ಮನಸ್ಸಿನಲ್ಲಿ ವಿಕೃತಿ ವಿಕಾರ ಭಾವಗಳನ್ನ ಉಂಟು ಮಾಡುವಂಥದ್ದನ್ನ ಆ ರೀತಿಯ ಬದಲಾವಣೆಯನ್ನು ಮಾಡಿಕೊಂಡು ಹೇಳಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರ, ನರಕ ನಾಕಾಮೃತ ಮರಣ ಜನನ ಪುಣ್ಯ ದುರಿತಾದಿಗಳ ಭೀತಿ ತನಗಿಲ್ಲ. ವರಯೋಗಿ ಗುಣ ಭಾವ ರೈತನು ಅಪ್ಪುದು ಅದರಿಂದೇ ಸರಳಾಕ್ಷಿ ನಂಬಿದು ನಿಜವೆಂದು ಅಂತ ಬರೆದರ. ನಾನು ಹೇಳಿದ್ದೇನೆಂದ್ರೆ ಸತ್ಯವಾದ ಮಾತು. ಕಾರಣ ಆರೂಢ ಬಾಲಕನಂತೆ ಉನ್ಮತ್ತನಂತೆ ವರ್ತಿಸುತ್ತಾನೆ ಎಂದು ಹೇಳಿದರೆ, ಉನ್ಮತ್ತರಂತೆ ವರ್ತಿಸುವ ಅನೇಕ ವಿಕಾರಿ ಸಿದ್ಧರು ಕೂಡ ಜಗತ್ತಿನಲ್ಲಿ ಆರೂಢರಾಗಬಹುದೇ? ಆಗಿರ ಸಾಧ್ಯ ಅದೇನು? ಎಷ್ಟು ಮಂದಿ ಸಿದ್ಧಿ ಪುರುಷರು
ಅನಂತ ರೀತಿ ಜಗತ್ತಿನಲ್ಲಿ ಹೊರಟಾರ ಜನ. ಅವ್ರಿಗೆಲ್ಲ ಆವುಡ ಅಂತ ಹೇಳಕ್ ಬರ್ತದೇನು ಅಂದಾಗ, ವಿಕಾರಿ ಸಿದ್ಧರು ಸ್ವಾರ್ಥ ಸಾಧನೆಗಾಗಿ ಹಾಗೆ ನಟಿಸುವುದು, ಸಾಮಾನ್ಯ ಜನ ಹಾಗೆ ತಿಳಿದುಕೊಳ್ಳುವುದು ಸಂಭವಿಸಿತು. ಒಳಿತು ಕೆಡುಕುಗಳ ಭೇದವನ್ನು ಬಿಡುವುದು, ಮನಸ್ಸಿಗೆ ಬಂದ ವಾಮ ಮಾರ್ಗದಲ್ಲಿ ತುರುವುದು, ಇದೇ ಅದ್ವೈತದ ಲಕ್ಷಣವಾಗಿ ಪರಿಣಮಿಸಬಹುದು. ವಿಚಾರವಂತರವರು ಗುರುಗಳು ಬಸವಲಿಂಗ ಸ್ವಾಮಿಗಳು ಈ ರೀತಿ ಆಗಬಹುದು ಲೋಕದಲ್ಲಿ ವ್ಯತ್ಯಾಸ. ನಮ್ಮ ತಾತನ ಹೇಳ್ತಿದ್ನಲ್ಲ, ಶಾಸ್ತ್ರ ಕೇಳುವಾಗ ಗಂಡ ಹೆಂಡತಿ ಹೊಸ್ತಾಗಿ ಬರ್ತಿದ್ರು. ಒಂದು 15-20 ದಿವಸ ಆದ್ಮೇಲೆ, ಒಂದು ದಿನ ಮಂಗಲ ಆದ್ಮೇಲೆ ಅವರು ಪತಿ ನಮಸ್ಕಾರ ಮಾಡ್ತಿದ್ಲು, ಗುರುಗಳಿಗೆ ಮಾಡ್ತಿದ್ದ. ಅಷ್ಟರೊಳಗೆ ಹೆಂಡತಿ ನಮಸ್ಕಾರ ಮಾಡಿ ಹೊರಗೋಗಿದ್ಲು. ಅಷ್ಟರೊಳಗ ಕೇಳಲಿಕ್ಕೆ ಬಂದಂತ ಒಬ್ಬ ವ್ಯಕ್ತಿ ಕೇಳಿದವನು, ಶಾಸ್ತ್ರ ಕೇಳವನೇ, ಅವನು ಹೋಗಿ ಹೊರಗಡೆ ಇದ್ದಂತ ಹೆಣ್ಮಗಳ ಕೈ ಹಿಡಿದ ನೋಡಿ. ಕೈ ಹಿಡಿದು ಬಾ ಹೋಗಮ್ಮಂದು. ಆಕೆ ಆಶ್ಚರ್ಯ. ಇಲ್ಲಿ ಶಾಸ್ತ್ರ ಕೇಳಕ್ ಬಂದಿನಿ, ಎಂಥ ಸದ್ಭಕ್ತರು, ಎಂಥ ವಿನಯವಂತರು, ಎಂಥ ಅರಿವುಳ್ಳಂತವರು ಒಬ್ಬ ಅಗ್ನಿ ಕಾರ್ಯಕ್ಕೆ ಕೈ ಹಾಕಿ ಪರಸ್ತ್ರೀಯ ಅದು ಅದಕ್ಕೆ ಕೆಲವು ಕಡೆ ಹಿಂಗ್ ನಡೆದು ಶಾಸ್ತ್ರಕ್ಕೆ ಬರೋ ಮಂದಿನೂ ಬಿಡ್ತಾರ. ಅಲ್ಲೋದ್ರೆ ಏನದಪ್ಪ ನಮ್ಮಲ್ಲೇ ಬೇಸಾದಂತ. ಅವಾಗ ಆ ಪತಿ ನಮಸ್ಕಾರ ಮಾಡಿ ಹೋಗೋದ್ರೊಳಗಾಗಿ ಆತ ಆಕೆ ಕೈಯನ್ನು ಹಿಡಿದುಕೊಂಡು ಒಂದು 10-20 ಹೆಜ್ಜೆ ಮುಂದೆ ಹೋಗಿದ್ದ. ಆಕೆ ಬಿಡ್ರಿ ಅಂತ ಎಷ್ಟು ಕೂಗಿರ್ತಾಳ, ಆಕೆ ಬಿಡ್ಲಿಲ್ಲ. ಅಲ್ಲೋ, ನೀನ್ ಏನು ಶಾಸ್ತ್ರ ಕೇಳ್ತಿದ್ದಿ, ಗುರುಗಳು ಏನು ಹೇಳ್ಯಾರ, ನೀ ಏನು ಕೇಳಿದ್ದಿ? ಮತ್ತೆ ಪರವಧುವಿನ ಕೂಟ ಅಂತ ಬರದ್ರ ಮೊದಲನೇದ್ದು. ಅಂಥದ್ರಲ್ಲಿ ಸಾಧ್ವಿಮಣಿಯ ಶಾಸ್ತ್ರ ಕೇಳಿದ್ರು ಸಾತ್ವಿಕ ಗುಣವುಳ್ಳವರು ಅವರು, ವ್ಯಭಿಚಾರಿಗಳು ಬರಂಗಿಲ್ಲ ಇಲ್ಲಿ. ಅಂಥದ್ರಲ್ಲಿ ನೀನು ಕೈ ಹಿಡಿದಿತ್ತಂದ್ರೆ ಶಾಸ್ತ್ರ ಮೊನ್ನೆ ಕೇಳಿದ್ದಿ ನೀನು. 15 ದಿನ 20 ದಿನ ಆಯ್ತು ನೀ ಕೇಳಕ. 25 ವರ್ಷ ಆಯ್ತು ನಾ ಕೇಳಕ್ ಅಂದವನು. 25 ವರ್ಷ ಆಯ್ತು ನಾ ಕೇಳಕತ್ತಿ. ಮತ್ತೆ 25 ವರ್ಷ ಅಂತಿದ್ದಿ, ಮತ್ತೆ ಹಿಂಗೆ ಕೈ ಹಿಡಿಬೇಕು ಅನ್ನಂದ್ರೆ ನಾ ಯಾರ ಕೈ ಹಿಡಿದನ್ ಗೊತ್ತಾನಂದವ್. ಮತ್ತೆ ನನ್ನ ಕೈ ಹಿಡಿದಿದ್ದನು. ಅದಕ್ಕೆ ಮೊನ್ನೆ ಬಂದಿದ್ದೆ ಶಾಸ್ತ್ರ ಕೇಳಕ್ ಅಂದವನು. ಇದು ನೀನು ಆತ್ಮಸ್ವರೂಪ ಇಲ್ಲ, ಗುರುಗಳು ಹೇಳಿಲ್ಲ, ನೀ ಆತ್ಮ ಇದ್ದಿ, ಈ ಪರಬ್ರಹ್ಮ ಇದ್ದಿ, ಪರಮಾತ್ಮ ಇದ್ದಿ. ಮತ್ತೆ ನೀನೊಬ್ಬಳೇ ಆತ್ಮ, ಪರಮಾತ್ಮ ಅಲ್ಲ. ಜಗವಂದೊಡೆಯನಂ ಹೇಳ್ಯಾರವರು. ಜಗದೀಶ್ವರನೆಂದೊಡೆ, ಜಗದ ಜೀವಿಗಳು ಎಂದೊಡೆ. ಏನ್ ಹೇಳ್ಯಾರ ಮುಂದ? ಎಂದು ಬಗೆವ ಆತನೇ ಉತ್ತಮನು. ಈ ರೀತಿ ಕೇಳಿದಷ್ಟಲ್ಲ, ಭಾವದಲ್ಲಿ ಎಲ್ಲರೂ ಪರಮಾತ್ಮ ಸ್ವರೂಪ. ಮತ್ತೆ ನಿನ್ನ ಕೈ ಹಿಡಿದನಂದ್ರೆ ಬ್ರಹ್ಮನ ಕೈಯನ್ನೇ ಹಿಡಿದದ್ದು ಬ್ರಹ್ಮ, ಹಿಡಿಸಂದದ್ದು ಬ್ರಹ್ಮ, ಎಳ್ಕೊಂಡು ಹೋಗೋದು ಬ್ರಹ್ಮ, ಬಿಡ ಅಂದದ್ದು ಬ್ರಹ್ಮ, ಬಿಡಂಗಿಲ್ಲ ಅಂದದ್ದು ಬ್ರಹ್ಮನೆಂದ. ಆಭಾವ ಅಂದ್ ಪಾಪ 8 ದಿವಸ ಆಗ್ಯದ ಒಂದು ಶಾಸ್ತ್ರ ಕೇಳಕತ್ತಿ. ಇದು ನಡೆದಿತ್ತು. ಗಂಡ ಹೋಗಿ ಬಿಡು ಅಂದ. ಯಾರು ಹಿಡ್ದಾರ ಅಂದವನು. ಯಾರನ್ನ ಹಿಡ್ದಾರ ಬಿಡಕ. ಅಲ್ಲೋ ಹೆಂಡತಿ ಕೈ ಹಿಡ್ದದ್ದಿ ಮತ್ತೆ ಕೇಳ್ತದಲ್ಲ ಅಂದ. ನಿನಗ ಗೊತ್ತಿಲ್ಲ, ಹೋಗಿ ಕೇಳ್ಬ ಗುರುಗಳನ್ನಂದ. ಮತ್ ವಾಪಸ್ ಬಂದು ಯಪ್ಪ ಹಿಂಗಾಗ್ಯದ ಅಂತ ಹೇಳಿ ಬಿಡ್ತಮ್ಮ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಂದ? ಚಿಂತೆ ಮಾಡ್ಬೇಡ. ಅವನೇನಂದ, ಎಲ್ಲ ಬ್ರಹ್ಮನ ಅಂದ್ಮೇಲೆ ಹಿಡ್ದವನ ಯಾರು, ಹಿಡಿಸ್ಕೊಂಬರ ಯಾರು? ಎಲ್ಲೋ ಶಿವಸ್ವರೂಪ ಅಂತಾನ.
ಶಾಸ್ತ್ರದಾಗ ಗುರುಗಳು ಅಂತ ಹೇಳ್ತಾರ. ಅದೇನ್ ಉತ್ತರ ಕೊಡ್ಬೇಕಂದ್ರೆ ಏನಿಲ್ಲ ಉತ್ತರ, ಅಲ್ಲಿ ಒಂದು ಒಣಿಕೆ ಅದ್ ನೋಡ್ತಾರ. ಒಣಿಕೆ ಹತ್ತಾಗ ಹೋಗಿ ಅವ್ನ ಮಾತಾಡಿಸ್ಬೇಡ, ಮನಸ್ಸು ಬಂದ್ರೆ ಇಚ್ಛಾನುಸಾರವಾಗಿ ಹೊಡೆದ್ ಬಿಡೋಣ. ಇಚ್ಛಾನುಸಾರ ಹೊಡಿ. ಅವನು ಯಾಕೆ ಹೊಡಿತಿದ್ದಿ ಅಂತ ಕೇಳಿದಾಗ ನೀ ಹೇಳು, ಅಲ್ಲಿವರೆಗೂ ಸುಮ್ಮನೆ ಹೊಡಿ. ಕೇಳಿದ್ನಿಲ್ಲ, ಹೊಡೆಯವನು ಯಾರು, ಹೊಡಿಸ್ಕೊಂಬವನು ಯಾರು, ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ ಹೇಳ್ಬಿಡ. ಹೊಡಿಸ್ಕೊಂಬವನು ಬ್ರಹ್ಮ, ಹೊಡೆಯವನು ಬ್ರಹ್ಮ. ಮತ್ ನೀ ಹೇಳ್ದಲ್ಲ, ಹಿಡ್ಕೊಂಡದ್ದು ಬ್ರಹ್ಮನೇ, ಹಿಡಿದದ್ದು ಬ್ರಹ್ಮ ಅಂದಿದ್ದಿ, ಹೊಡೆದದ್ದು ಬ್ರಹ್ಮ, ಹೊಡಿಸ್ಕೊಂಡದ್ದು ಬ್ರಹ್ಮ ಅಂತ ಉತ್ತರವನ್ನ ಕೊಡು ಅಂತ ಹೇಳಿ ಮೈ ಮೆತ್ತಗೆ ಮಾಡಿದಾಗ ಅವಾಗ ಒಪ್ಪಿಕೊಂಡು ಅವ್ನು ಕೈ ಬಿಟ್ಟ ಅಂತ. ಯಾಕೆ ಹೇಳ್ಬೇಕಾಗಿದೆ ಅಂದ್ರೆ, ನಿಜಲಿಂಗ ಸ್ವಾಮಿಗಳು ಈ ಪ್ರಕಾರ ಜಗತ್ತಿನಲ್ಲಿ ವ್ಯತ್ಯಾಸ ಆಗಬಾರದು ಅನ್ನೋ ಭಾವದಿಂದ ವಿಚಾರವನ್ನು ಮಾಡಕತ್ತಾರ. ಅದಕ್ಕೆ ಸಾಮಾನ್ಯ ಜನರು ನಟನೆ ಮಾಡ್ತಾರ. ನಟನೆ ಅಂದ್ರೆ ಕೃತಕ ಅಂತ. ಇನ್ನೊಂದು ದೃಷ್ಟಾಂತವನ್ನು ಕೇಳಿರಿ, ಇದನ್ನ ಹೇಳಬೇಕ, ದೃಷ್ಟಾಂತವನ್ನು ಹೇಳಬೇಕು. ಒಬ್ಬ ಯಾವ ರೀತಿ ಅಂದ್ರೆ ವಿಕೃತನ ವರ್ತನೆಯಂತೆ ಒಂದು ಊರಲ್ಲಿ ಒಬ್ಬ ಯೋಗಿ ಇದ್ದ. ನೋಡೋರಿಗೆಲ್ಲ ಅವನ ವರ್ತನೆಯನ್ನ ನೋಡಿ ಮಹಾಯೋಗಿ ಇವನು, ಮಹಾಜ್ಞಾನಿ ಅಂತ ಎಲ್ಲರ ಬಾಯಲ್ಲಿ ಆ ಶಬ್ದ ಬರ್ತಿತ್ತು. ಅದಕ್ಕೆ ಉದಾಹರಣೆ ನಮ್ಮ ದೊಡ್ಡ ಮಾನೆಯಲ್ಲಿ ಅನ್ನಮಯ ತಾತ ಅಂತಿದ್ದ. ದೊಡ್ಡ ಮಾನೆಯಲ್ಲಿ ಆತ ಮೈ ಮೇಲೆ ಬಟ್ಟೆ ಇಲ್ಲ, ಅನ್ನದ ಅಪೇಕ್ಷೆ ಇಲ್ಲ, ನೀರಿಡಿಕೆ ಇಲ್ಲ, ಯಾವುದಿಲ್ಲ, ಎಂತಿಲ್ಲ. ಅಲ್ಲೆಲ್ಲೇ ತಿರುಗಾಡೋದು, ಎಲ್ಲೆಲ್ಲೇನೋ ನಿಂತು ತನಗೆ ಇಚ್ಛೆ ಬಂತಂದ್ರೆ ಅನ್ನೋದು, ಏನೇನೋ ಅವ್ರಿಗೆ ಕೊಟ್ರೆ ತಿನ್ನೋದು, ಅಥವಾ ಮತ್ತೆ ತನಗೆ ಬೇಕಿಲ್ಲ ಅಂದ್ರೆ ಜಾಡ್ಸಿ ಅವ್ರ ಮುಖಕ್ಕೆ ಒಗೆಯೋದು, ಇಂತೆಲ್ಲ ಕಾರ್ಯವನ್ನ ಮಾಡ್ತಿದ್ರು ಅಂತ ನಾವು ಕೇಳಿವಿ. ನೋಡಿನೊಮ್ಮೆ ಆದ್ರ ಸ್ಪಷ್ಟ ನೆನಪಿಲ್ಲ, ಕೇಳಿದಂತ ಪಟ್ಟ. ಈ ವಿಚಾರವನ್ನ ಇಟ್ಟುಕೊಂಡು ನಮ್ಮ ಸದ್ಗುರು ಬಸವಾನಂದರು ಯಾವಾಗಲೂ ಪ್ರತ್ಯಕ್ಷ ಕಂಡ್ರು ಪ್ರಮಾಣ ತರೋರು. ಅದಕ್ಕೆ ಈ ರೀತಿ ಶಾಸ್ತ್ರದಲ್ಲಿ ಬಾಲಕ, ವಿಕೃತ, ಬದಿರ ಅಂತ ನಾನಾ ಪ್ರಕಾರ ಜ್ಞಾನಿಯ ಲಕ್ಷಣ ಬರೆದಾರ. ಹಿಂಗೆ ಇರಬಹುದು ಅವ್ರಂತ. ಇವರು ಹಂಗೆ ಯಾರಂದ್ಮೇಲೆ ಇವ್ರಿಗೆ ಏನ್ ಅನ್ಬೇಕು, ಅವ್ರಂತಾನೆ ಅನ್ಬೋದಲ್ಲ ಅಂತ ಇವ್ರ ಸಂಶಯ ಬಂದು ಬಾಗಲಕೋಟೆಯ ಬ್ರಹ್ಮಲೀನ ಚಿಕ್ಕರಾಮಾರೂಢರ ಮುಂದೆ ಬಸವಾನಂದರು ಒಂದು ದಿನ ವಸ್ತಿ ಮಾಡುವಾಗ ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ರಂತ. ಶಾಸ್ತ್ರಗಳಲ್ಲಿ ನಿಜಗುಣರ ಪರಮಾನುಭವದಲ್ಲಿ ಈ ತರ ಬರೆದಾರ ಯೋಗಿಯ ಲಕ್ಷಣ. ಅದೇ ಲಕ್ಷಣ ನಮ್ಮ ತಾಲೂಕು ಮಾನವಿಯಲ್ಲಿ ಒಬ್ಬ ವ್ಯಕ್ತಿ ಅನ್ರಿ, ಆತನ ವರ್ತನೆ ಹೀಗೆ ಉಂಟು, ಮತ್ತೆ ಅವ್ರಿಗೆ ಏನ್ ಅನ್ನಬೇಕು ಅಂತಂದ್ರೆ ಬಲ್ಲವರು ಸರಳ ಒಪ್ಪಂಗಿಲ್ಲ, ಯಾವ್ದು ಒಪ್ಪಂಗಿಲ್ಲ. ಬಹಳ ವಿಚಾರ ಮಾಡಿ ಅವಾಗ ತಮ್ಮ ನಿರ್ಣಯ ಕೊಡ್ತಾರೆ. ಇದನ್ನ ಅವಾಗ ಅವ್ರು ಹೇಳಿದ್ರಂತ, ತಮ್ಮ ಅದು ಪ್ರತ್ಯಕ್ಷ ನೋಡಿ ಅವ್ರು ಏನು ಅಂತ ಹೇಳ್ಬೋದು ವಿನಃ ಬಹಳ ವಿಚಾರ ಮಾಡ್ಬೇಕು, ಬಹಳ ಪರೀಕ್ಷೆ ಮಾಡಿ ಹೇಳ್ಬೇಕಾಗ್ತದೆ ವಿನಃ ಸುಮ್ಮನೆ ತಿರುಗಾಡ್ತಾರ ಮೈ ಮೇಲೆ ಎಚ್ಚರಿಂದ ಅಂದ್ರೆ ಅವ್ರ ಜ್ಞಾನಿಗಳಂತ ಹೇಳಕ್ ಬರಂಗಿಲ್ಲ ಅಂತ ಹೇಳಿದ್ರು. ತಮ್ಮಂತ ನಿಮಗೂ ಹೇಳಿನಿಲ್ಲ, ಗುರುಗಳು ಹೇಳ್ಯಾರ ಈ ಮಾತು, ಅವ್ರಿಗೆ ಹೇಳಿದ ಮಾತು. ಅದರಂತೆ ಇಲ್ಲಿಯೂ ಕೂಡ ಅನಂತ ರೀತಿಯ ಜ್ಞಾನಿಗಳು ಬಹಳ ವಿಚಾರ ಮಾಡಿ ಹೋಗ್ತಕ್ಕಂಥವರು ಭುಜಲಿಂಗ ಸ್ವಾಮಿಗಳು ನಿಜಗುಣರನ್ನು ಇನ್ನೂ ವಿಚಾರ ಮಾಡಕ. ಆಗ ಈ ರೀತಿ ಆದ್ರೆ ಇದು ಅದ್ವೈತ ಆಗ್ತದೇನೋ ತಮ್ಮ ಗದ್ದಲಾಗ್ತದಂದ್ರ ಅವ್ರು. ಅದಕ್ಕಾಗಿ ನಿನ್ನ ಉದ್ದೇಶ ಹಾಗಿಲ್ಲ, ನಿಂದು ಬೇರೆನಾರ ಲಕ್ಷಣವೇ ಬರದಿದ್ದಿ.
ಆ ಅರ್ಥ ಬರುವಂತೆ ಅನಾಚಾರ್ಯ ಸಾಧಕರು ಹೇಳಿಕೊಳ್ಳುವುದು ಸಾಧ್ಯ. ಅನಾಚಾರ್ಯಗಳಲ್ಲ, ಇದ್ರಾಗ ಕದ್ಕೊಂಡ್ಬಿಡ್ತಾರ ಅವ್ರದ್ದೇನ್ ಕೆಲಸ ಅಂದ್ರೆ ಅದ್ರಾಗ ಒಳ್ಳೆದ್ರಾಗ ಕದ್ಕೊಂಡ್ಬಿಡೋದು. ತಮ್ಮ ಕಡೆ ಏನು ಸಾಧನೆ ಮಾಡೋದು ಏನಿರಂಗಿಲ್ಲ, ಒಳ್ಳೆದನ್ನ ಕದ್ಕೊಂತಾರ. ಅದಕ್ಕೆ ತಮ್ಮಲ್ಲಿ ಜ್ಞಾನ ಲಕ್ಷಣ ಇಲ್ಲದಿದ್ದರೂ ಇನ್ನೊಬ್ಬರ ಜ್ಞಾನ ಇನ್ನೊಬ್ಬರ ಲಕ್ಷಣವನ್ನ ಪಡೆದುಕೊಂಡು ತಾವು ಜ್ಞಾನಿಗಳಂತೆ ವರ್ತನೆ ಮಾಡೋರು ಬಹಳ ಮಂದಿ ಯಾರು ತಮ್ಮ. ಆ ಕಾರಣ ಷಡಕ್ಷರಗಳು ಈಗ ತಾನೇ ಒಂದು ಒಳ್ಳೆಯ ಮಾತನ್ನು ಹೇಳ್ಯಾರ. ಏನು ಅಂದ್ರೆ, ಆರೂಢನಾದರೂ ಈ ರೂಢಿಯ ಹಂಗು ಬಿಡುವುದಕ್ಕೆ ಆಗುತ್ತದೆ ಅಂತ ಷಡಕ್ಷರ ಕೇಳ್ತಾರ. ಈಗ ಹೇಳ್ಯಾರ ನನ್ನ ಮುಂದ. ನಿಜವಾಗಿ ನೋಡಿದರೆ ಅಭಿಪ್ರಾಯ ಅದೇ ಇದೆ. ನೀನು ಶಂಭುಲಿಂಗನ ಬೆಟ್ಟದಲ್ಲಿ ಬಾಲಕನಂತಾಗಲಿ ವಿಕೃತನಂತಾಗಲಿ ವರ್ತಿಸುತ್ತಿಲ್ಲ. ಪ್ರೌಢವಾಗಿ ಗ್ರಂಥ ರಚನೆಗಳ ನೇಮಬದ್ಧವಾದ ಜೀವನದಲ್ಲಿ ತೊಡಗಿ ಈ ನೇಮಗಳ ಬಂಧನ ನಿನಗಾಗಿ ಅಲ್ಲದಿದ್ದರೂ ಜನತೆಯ ಮುಂದೆ ಆದರ್ಶವನ್ನ ಇಡುವುದಕ್ಕೋಸ್ಕರ ಇವೆಲ್ಲ ಬೇಕೇ ಬೇಕು ಅಂತ ನಾವು ಹೇಳ್ತಾರೆ. ನಿನಗಾಗೆಲ್ಲ ಒಂದು ಆದರ್ಶ ಅಂದ್ರೇನು, ಒಂದು ಬದ್ಧತೆ, ಪ್ರತಿಯೊಂದಕ್ಕೂ ಒಂದು ಬದ್ಧತೆ ಇದೆ. ಅದಕ್ಕೆ ಆದರ್ಶ ಅಂತಾರ, ಬದ್ಧತೆ ಅಂತಾರ, ನಿಯಮ ಅಂತಾರ. ಒಂದೊಂದು ಒಂದು ಬದ್ಧತೆ. ಇಲ್ಲಿ ಗುರು ಸಂಪ್ರದಾಯಲ್ಲೂ ಬದ್ಧತೆಗಳವ, ಮತ್ತೆ ಬೇರೆ ಬೇರೆ ಇದರಲ್ಲಿ ಸಮಾಜದಲ್ಲಿ ಬದ್ಧತೆಗಳವ. ಕೆಲವು ಆಯಾ ಬದ್ಧತೆಗಳಿಗೆ ಅನುಗುಣವಾಗಿ ಆ ಒಂದು ಮಠವನ್ನಾಗಲಿ ಅಥವಾ ಆ ಸಂಪ್ರದಾಯವನ್ನ ಬೆಳೆಸ್ತಕ್ಕಂಥ ಮುಂದ ವಿಧಿ ನಿಯಮಗಳು. ಅದರಂಗೆ ಈಗ ನಾವು ಹೇಳ್ತೀವಲ್ಲ, ನಮ್ಮದೇನು ಬದ್ಧತೆ, ನಮ್ಮ ಬದ್ಧತೆ ಏನು, ನಮ್ಮ ಗುರುಗಳ ಬದ್ಧತೆ ಏನು ಅಂದಾಗ ನೀವೆಲ್ಲ ಕೇಳಿರಿ. ಗುರುಗಳ ಬದ್ಧತೆ, ಗುರುವಾಗಿ ತನ್ನ ಸ್ವರೂಪ ಲಕ್ಷಣದ ಸಾಕ್ಷಾತ್ಕಾರ ಮಾಡಿಕೊಂಡು ತನಗೆ ಸ್ವಯಂ ಪ್ರೇರಿತರಾಗಿ ಶರಣಾಗತರಾದಂಥವರಿಗೆ ಆತ ಜ್ಞಾನ ಬೋಧವನ್ನ ಮಾಡಬೇಕು. ಅದು ಹೇಗೆ ಅಂತ ವಿಚಾರವನ್ನ ಮಾಡಿದರೆ ಕರುಣೆಯಿಂದ ಅಷ್ಟೆ. ಅವ್ರ ಭಾಷಣ ಹೇಳ್ತಿದ್ರು, ನೋಡ್ತಮ್ಮ ಇಲ್ಲಿ ಉಪದೇಶ ನನ್ನಲ್ಲಿ ಆಗೋರು ಎಷ್ಟು ಮಂದಿ ಯಾರು, ಮೊದ್ಲು ಯಾರಿದ್ದಿಲ್ಲ. ಸಿದ್ಲಿಂಗ ತಾತ ಬಂದು ಹೇಳುವಾಗ ಯಾರು ಒಬ್ಬ ಶಿಷ್ಯರಿಲ್ಲ, ಬಸವಾನಂದರು ಬಂದು ಹೇಳುವಾಗ ಯಾರು ಶಿಷ್ಯರಿಲ್ಲ. ನಂತರದಲ್ಲಿ ನಮ್ಮ ವೈಯಕ್ತಿಕವಾಗಿ ನಾವೊಂದು ನಿಯಮವನ್ನ ಪಾಲನೆ ಮಾಡಬೇಕಂತ ಕೆಲವು ಜನ ಶಿಷ್ಯರಾಗಿ, ಅಷ್ಟರೊಳಗೆ ಅವ್ರು ಎಷ್ಟು ಮಂದಿ ಶಾಸ್ತ್ರ ಹೇಳ್ತಿದ್ರು, ಯಾರನ್ನ ಬರ್ಲಿ, ಈ ವರ್ಷದ ಒಳಗೆ ಯಾರು ಬರ್ತಾರ ಅವರೆಲ್ಲ ಶಿಷ್ಯರಂತಿದ್ರು. ವರ್ಷದೊಳಗೆ ಯಾರು ಕಾಲ ಹಾಕ್ತಾರ ಅವ್ರ ಶಿಷ್ಯರೇ, ಯಾರು ಕಾಲು ಹೊರಗೆ ಹಾಕ್ತಾರ ಅವ್ರ ಶಿಷ್ಯರಲ್ಲ. ಅಷ್ಟಲ್ಲ, ಕೇಳಕ ಶಿಷ್ಯರಾದ್ರೆ ಏನು, ಕೇಳಿದ್ರಲ್ಲ ಶಿಷ್ಯರಾಗಲ್ಲ. ಹಾಗಾಗಿ ಒಬ್ಬರಿಗೂ ಕೂಡ ನೀವು ಉಪದೇಶವನ್ನ ನೀವು ತಗೊಂಡಿಲ್ಲ, ಯಾಕೆ ಶಾಸ್ತ್ರ ಕೇಳಕ್ ಬರ್ತೀರಂತ ಒಂದು ತುಟಿ ಪಿಟಿಕ್ ಅಂದಿಲ್ಲ ಮಹಾ. ಯಾಕ್ರಿ, ಅದು ಕರುಣೆ. ಏನ ಹೇಳ ನಿಮ್ಗ, ಎಂದಾದ್ರೂ ಒಂದು ದಿನ ಕುಲ ಜಾತಿ ನಾಮ ಏನೊಂದು ವಿಚಾರ ಮಾಡಲಾರ್ದೆ ಒಂದು ವೇಳೆ ಆದೋರು ಯಾರನ್ನ ಇದ್ರೆ ನಮ್ಮ ಗುರುಗಳು ಹೇಳೋದಿಲ್ರಿ, ನಮಗ್ ಗೊತ್ತಾಗ್ಲಿಲ್ಲ, ನಾವು ನಂತರದಲ್ಲಿ ಹಿಂಗೆಲ್ಲ ವಿಧಿಗಳಾವ, ಹಿಂಗೆ ಗುರುಗಳು ಶಾಸ್ತ್ರ ಹೇಳಬೇಕು, ಶಿಷ್ಯ ಕೇಳಬೇಕು, ಈ ಮಾನವ ಜನ್ಮವನ್ನು ಉದ್ಧಾರ ಮಾಡ್ಕೋಬೇಕು, ಮರಳಿ ಹುಟ್ಟಲಿಕ್ಕೆ ಇದು ಹುಲ್ಲು ಬೀಜ ಅಲ್ಲ ಅನ್ನುವಂತ ಮಾತನ್ನು ಹೇಳಿ ನೀವು ಏನು ಮಾಡ್ರಿ ಅಂದ್ರೆ, ಆ ಗುರುವಿನಲ್ಲಿ ಮೊದಲು ಗುರು ಆರಲ್ಲ, ಗುರುವಂತಾನೆ ಹೇಳ್ರಿ,
ಆದ್ರೆ ಆ ಗುರುವಿನಲ್ಲಿ ಇಟ್ಟಂತ ಶ್ರದ್ಧೆ ಭಾವವನ್ನ ಈ ಹೇಳೋರಲ್ಲಿಟ್ಟು ಕೇಳಿ ಉದ್ಧಾರ ಆಗರಿ. ಅವರಿಗಾಗಿ ಈ ಜನ್ಮವನ್ನ ನರಕಕ್ಕೆ ಹೋಗ್ಬೇಡ್ರಿ. ತಕ್ಕದ ನರಕ ಮತ್ತೆ ಎಷ್ಟಲ್ಲ 84 ಲಕ್ಷ, ಒಂದಲ್ಲ ಎರಡಲ್ಲ, 1-2 ಜನ ಬಂದು ಹೋಗಿದ್ದು ಅಂದ್ರೆ ಯಾರು ದೊಡ್ಡ ವಿಚಾರ ಮಾಡಬೇಕಾಗಿ ಏನ್ ಕೊಟ್ಟಾಗದು. ಬಾಳ ಅಂದ್ರ 50 ವರ್ಷ 60 ವರ್ಷ ಒಂದೊಂದ್ ಜನ್ಮ ಅಂದ್ರ 120 ವರ್ಷ ಆದ್ಮೇಲೆ ಮತ್ತೆ ಸಿಗ್ತಿತ್ತು. ಅದು ಹಾಗಲ್ಲ. ಅದೊಂದು ಮಾತನ್ನ ಸ್ಪಷ್ಟವಾಗಿ ನಿಮಗೆ ಹೇಳ. ಮತ್ತೆ ಇನ್ನೊಂದು ಮಾತು ಹೇಳ್ತಿದ್ರು, ಯಾವುದೇ ಕಾರಣಕ್ಕ ಎಂಥ ಸಂದರ್ಭ ಬಂದ್ರು ಕೂಡ ಯಾರನ್ನ ನೀವು ಕೈಯನ್ನ ಚಾಚಿ ಬೇಡಬಾರದು. ಮತ್ತೆ ಕೈ ತುಂಬ ಅವರಾಗಿ ಕೊಟ್ರೆ ಬೇಕಾದ ತಗರಂತಿದ್ದ. ಅವರಾಗಿ ಕೊಟ್ರೆ ತಗೊಂಡದ್ದು ಕೂಡ ಏನ್ ಮಾಡ್ತದೆ, ತಗೊಂಡು ವ್ಯಭಿಚಾರ ಮಾಡಕ್ಕೆಲ್ಲ ಆ ತೆಗೆದುಕೊಟ್ಟಂತ ದ್ರವ್ಯ ಇರ್ಲಿ, ಧಾನ್ಯ ಇರ್ಲಿ, ವಸ್ತ್ರ ಇರ್ಲಿ, ಆಭರಣ ಇರ್ಲಿ, ಏನೇ ಇದ್ರು ಕೂಡ ಆಯಾ ಸ್ಥಳಕ್ಕೆ ಕೊಟ್ಟಂತ ದುಡ್ಡನ್ನ ಅಲ್ಲಲ್ಲೇ ಅವರ ಅಭಿಪ್ರಾಯದ ಕಾರ್ಯವನ್ನು ಮಾಡಬೇಕು ಮತ್ತು ಅದನ್ನ ಲೆಕ್ಕಪತ್ರದಂತೆ ಬರೆದಿಡಬೇಕು. ಮುಂದಿನವರು ಎಷ್ಟೇ ಮಂದಿ ಬಂದು ನೋಡಿದ್ರು ಕೂಡ ಲೆಕ್ಕ ಅಲ್ಲಿ ಸಿಕ್ಕಿರಬೇಕು. ಹೆಂಗ ಪಕ್ಕ ಲೆಕ್ಕ ಸಿಕ್ಕ್ರಿ. ಹೌದು. ಮತ್ತ 25 ವರ್ಷ ನಡೀತು. ಈಗ ನಮ್ಮಲ್ಲಿ ಸದ್ಯ ವರ್ತಮಾನದಲ್ಲಿ ನಡೆದದ್ದು ಹೇಗ ನಮ್ಮಲ್ಲಿ ಬರೋಕಲಿ. ಈಗ ನೀವಾಗ್ಲಿ ನಾವಾಗ್ಲಿ ಯಾರು ಕೂಡ ನಮ್ಮ ಬಳಗದವರು ಯಾರನ್ನು ಕೂಡ ಯಾವುದೇ ಕಾರ್ಯದ ನಿಮಿತ್ತವಾಗಿ ಎಷ್ಟು ದುಡ್ಡನ್ನ ನೀವು ಕೊಡಬೇಕು ಅಂತ ಯಾರಿಗೆ ಕೇಳಿಲ್ಲ, ಪಟ್ಟಿ ಮಾಡಕ್ ಹೋಗಿಲ್ಲ. ಒಂದನೇದು. ಎರಡನೆಯದು, ಇಲ್ಲಿ ಎಷ್ಟೋ ಜನ ಶಾಸ್ತ್ರ ಕೇಳಕ್ ಬರೋರನಾರ, ಬಂದವರಾರ, ಬಂದು ಹೋದವ್ರನಾರ. ಯಾರಿಗಾದ್ರೂ ನೀವು ಶಾಸ್ತ್ರ ಕೇಳಕತ್ತೀರಿ, ನೀವು ಎಲ್ಲಿಯಾದ್ರೂ ಉಪದೇಶ ಆಗಿದೆ ಅಂತ ಅವ್ರನ್ನ ಕೇಳಿಲ್ಲ, ಯಾರನ್ನ ಕೇಳಿಲ್ಲ ಇಲ್ಲ. ಮತ್ತೆ ನೀವು ಉಪದೇಶ ಆಗರಿ ಅಂತ ನಾವು ಯಾರಿಗೆ ಹೇಳಿಲ್ಲ. ಇಷ್ಟು ಮಂದಿ ಶಿಷ್ಯರ ನಮಗೂ ಮಾರ. ವೈಯಕ್ತಿಕವಾಗಿ ಒಬ್ಬರೊಬ್ಬ ನೀವೇ ಕೇಳಬೇಕು, ನಿಮ್ಗೆ ಯಾರನ್ನ ಹೇಳಿರೋ ಉಪದೇಶ ತಗಂತ, ನಿಮಗೆ ಹೇಳಿರಲ್ಲ, ನಿನಗೆ ಹೇಳಿರಲ್ಲ, ನಿನಗೆ ಕೇಳಬೇಕು. ಯಾಕಂದ್ರೆ ನಮ್ಮ ಗುರುಗಳು ಹಾಕಿ ಕೊಟ್ಟಂತ ಏನದ ಅಂತಂದ್ರೆ ಇದೊಂದು ನೇಮ ಆದ, ಇದಕ್ಕ ಬದ್ಧತೆ ಆದ, ನಮ್ಮದೇ ಆದಂತ ಒಂದು ಬದ್ಧತೆ ಅಂತ ನಮ್ಮೊಂದು ನಿಯಮ. ಮತ್ತೆ ಇದು ಇಷ್ಟೇ ನಾವು ಅನ್ಕೋವಿನ ಬೇರೆಯವರಿಗೆ ಬೇರೆ ಏನು ಮಾಡಿದ್ರು ಅದು ನಮಗ ಅದಕ್ಕೆ ಸಂಬಂಧ. ಅವರ ಬದ್ಧತೆ, ಅವರ ಕ್ರಮಗಳು, ಅವರ ವಿಚಾರಗಳು, ಅವ್ರ ಸತ್ತ ಇಲ್ಲಿ ತಗೊಂಡು ಅಲ್ಲೇ, ಅಲ್ಲಿ ತಗೊಂಡು ಇಲ್ಲಿ ಹಾಕಿ ಮತ್ತ ಇನ್ನೂ ಬೇರೆ ಬೇರೆ ರೀತಿ ವಿಚಾರವನ್ನು ಎಷ್ಟೇ ಮಾಡಿದ್ರು ಕೂಡ ನಾವೆಲ್ಲರೂ ನಾವಂದ್ರೆ ಬದ್ಧತೆ. ಹಾಗಾಗಿ ಭುಜಲಿಂಗ ಸ್ವಾಮಿಗಳು ಹೇಳ್ತಾರ, ನಿಜಗುಣ ಶಿವ ಹೇಳ್ತಾರ, ಜಗತ್ತಿನಲ್ಲಿ ಒಂದು ಬದ್ಧತೆ ಉಳಿಬೇಕಲ್ಲ. ನಿನ್ನ ಮನಸ್ಸಿಗೆ ಹೌದಿರ್ಬೋದು, ನಿನ್ನ ಮನಸ್ಸಿಗೆ ಬಂದಾಗ ನೀನು ಅನ್ಬೋದು, ನೀನ್ ಸತ್ಯ ಇರ್ಬೋದು, ಒಪ್ತೀನಿ. ಆದ್ರೆ ಜಗತ್ತು ಲೋಕ ಆಗಲ್ಲ. ಲೋಕದಲ್ಲಿ ಒಂದು ಬದ್ಧತೆ ಉಳಿಬೇಕಾಗಿದೆ. ಆ ರೀತಿ ಅದಕ್ಕೋಸ್ಕರವಾದರೂ
ಕೆಲವೊಂದು ಬೇಕೇ ಬೇಕು ಅಂತ ಹೇಳಿದಾಗ ಅದೇ ಆದರ್ಶವನ್ನ ನಿನ್ನ ಗ್ರಂಥಗಳಲ್ಲಿ ಆದರೂ ಎತ್ತಿಹಿಡಿ ಅವನ್ನ ಉಳಿಲಿ ಮೌಲ್ಯಗಳು. ವಿಕಾರಿಗಳ ವಾಮ ಮಾರ್ಗದ ವಾದಕ್ಕೆ ಸಹಾಯವಾಗುವಂಥದ್ದು ಇರಬಾರದು ಈ ನಿನ್ನ ಬರವಣಿಗೆ ಗ್ರಂಥದಲ್ಲಿ. ಅಜ್ಞಾನಿಗೆ ಕೂಡ ಇದರಲ್ಲಿ ಕರೀಲಿಕ್ಕೆ ಆಸ್ಪದ ಇರಬಾರ್ದು. ಅಂದ್ರೆ ಏನು, ಸತ್ಯವನ್ನ ನೀ ಹೇಳು, ಮತ್ತೆ ನಿನ್ನ ಸತ್ಯತೆಯ ವಿಷಯವನ್ನ ತಗೊಂಡು ಯಾರೂ ವಾದ ಮಾಡಿರಬಾರದು. ಅಂಗಬರಿ ಅಂತ ವಾದಕ್ಕೆ ಆಸ್ಪದ ಕೊಡಬಾರದು. ಹಾಗೆ ಈ ರೀತಿ ನಿಜಗುಣ ಯೋಗಿಗಳನ್ನ ಕುರಿತು ಅನುಭವದ ಉಪದೇಶವನ್ನ ಮಾಡಿದಂತ ಭುಜಲಿಂಗ ಸ್ವಾಮಿಗಳ ಮಾತುಗಳು ಹೇಗಿತ್ತು ಅಂದ್ರೆ, ಅದು ಗುರುವಿನ ಗಂಭೀರವಾಣಿ ಆಗಿತ್ತು. ಗಂಭೀರವಾಣಿ ಅಂತ ಇಷ್ಟು ನಿಷ್ಠರಾಗಿ ಯಾರು ಹೇಳ್ತಾರೆ? ಅವರು ಹೇಳಿದ ಆದರ್ಶವೇ ನನ್ನ ಮನಸ್ಸಿನಲ್ಲಿ ಇದ್ದದ್ದು. ನನ್ನ ಮಾತುಗಳ ಅರ್ಥವನ್ನು ಜನ ಹೀಗೂ ಹೇಳಿಕೊಳ್ಳಬಹುದೆಂಬುದನ್ನು ನಾನು ಊಹಿಸಿಲ್ಲ. ನಿಮ್ಮ ಅಭಿಪ್ರಾಯ ನಂದಾದ್ರೆ ಅದರ ಜಗತ್ತು ಹೊರಗಡೆ ಹಿಂಗ ಅಂತ ಗೊತ್ತಿಲ್ಲ. ಯಾವ ಮುಗ್ಧವಾಗಿ ನಡೀತಿರ್ತಾರೆ, ಜಗತ್ತು ಹೊರಗೆ ಹೆಂಗ ನಮ್ಗೇನು ಗೊತ್ತು? ಈಗ ನೀವು ಹೇಳಿದ ಜಗತ್ತಿನಲ್ಲಿ ಇದು ವಾಹನಕ್ಕೂ ಕಾರಣ ಆಗಬಹುದು, ದುರುಪಯೋಗನು ಮಾಡಬಹುದು ಅಂತ ಗೊತ್ತಾಯ್ತು. ಆ ಕಾರಣ ನಾನು ಹೀಗೂ ಜನ ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಳ್ಳಬಹುದು ಎನ್ನುವುದು ನಾನು ಊಹೆ ಮಾಡಿರಲಿಲ್ಲ. ಜೀವನ್ಮುಕ್ತನ ಲೀಲೆಯನ್ನ ಸೂಚಿಸುವುದು ಮಾತ್ರ ನನ್ನ ಉದ್ದೇಶ. ಅವನು ಹೆಚ್ಚು ಹೇಳಿದಷ್ಟೇ ಉದ್ದೇಶ. ಈ ಕಡೆ ನಾನು ಯಾವುದು ನೋಡ್ಲಿಕ್ಕೆ ಹೋಗಲಿಲ್ಲ ಅಂತ. ಆದರೆ ಒಂದು ಸಂತೋಷವೆಂದರೆ ನಿನ್ನ ಹಾಡುಗಳಲ್ಲಿ ನಿನ್ನ ಉದ್ದೇಶ ಮತ್ತು ನಿನ್ನ ಉಜ್ವಲವಾದ ವ್ಯಕ್ತಿತ್ವ ಬಹು ಸುಂದರವಾಗಿ ಮೂಡಿ ಬಂದಿದೆ. ಈ ಕೃತಿಯಲ್ಲಿ ಬರುವ ಸಂಶಯಕ್ಕೆ ಉತ್ತರವನ್ನ ಅಲ್ಲಿ ಕಂಡುಕೊಳ್ಳಬಹುದು. ನಾನಂತೂ ಅವುಗಳನ್ನು ತುಂಬಾ ಮೆಚ್ಚಿದ್ದೇನೆ. ಕೈವಲ್ಯ ಪದ್ಧತಿಯ ಮಂಗಳ ಗೀತೆ ಜ್ಯೋತಿ ಬೆಳಗುತ್ತಿದೆ ಎಂಬುದು ನಿತ್ಯ ನನ್ನ ಪೂಜೆಯ ನಂತರ, ನಾನೇನು ಪೂಜೆ ಮಾಡ್ತೀನಲ್ಲ ಆ ಪೂಜೆಯಾದ ನಂತರದ ಈಗ ಗಂಟೆ, ಕಿಂಕಿಣಿ, ನಾದ, ಅನಂತ ರೀತಿಯ ದೇವಸ್ಥಾನಗಳಲ್ಲಿ ನಾದವನ್ನು ಮಾಡ್ತಾರೆ. ಆದ್ರೆ ನಿಜಗುಣ ನನ್ನ ಪೂಜೆ ನಂತರದ ಮಂತ್ರಘೋಷ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ಜನರ ನಾಲಿಗೆ ಮೇಲೆ ನಡೆದಾಡುತ್ತಿದೆ. ಜ್ಯೋತಿ ಬೆಳಗುತ್ತಿದೆ ವಿಮಲ, ಸ್ವಯಂ ಜ್ಯೋತಿ ಬೆಳಗುತ್ತಿದೆ ವಿಮಲ. ಇದೇ ನೋಡು ನಿತ್ಯ ಕೊನೆಯ ಗಳಿಗೆಯಲ್ಲಿ ಹಾಡುವಂತ ಒಂದು ಗೀತೆ ಅಂತ. ನಾವು ಬ್ಯಾರೆ ಯಾವ್ದು ಇಟ್ಟಿಲ್ಲ. ನಮ್ಗೆ ಶಿವಭದ್ರ ಬಹಳ ಹಾಡಾವಿಲ್ಲಂತಲ್ಲ, ಆದ್ರೆ ಇದೊಂದೇ ನಾನಷ್ಟೇ ಅಲ್ಲ, ಈ ಮಠದ ಎಲ್ಲರ ನಾಲಿಗೆ ಕೊನೆಯಲ್ಲಿ ಆ ಮಂತ್ರ ಬಂದಂಗಾಗ್ತದ, ಜ್ಯೋತಿ ಬೆಳಗುತ್ತಿದೆ ವಿಮಲ ಅನ್ನುವಂಥದ್ದು. ಇದನ್ನೆಲ್ಲ ಮೌನವಾಗಿ ಕೇಳುತ್ತಿದ್ದ ಷಡಾಕ್ಷರಿ ಸ್ವಾಮಿಗಳು ಅಲ್ಲೇ ಬರುತ್ತೆ. ಹೌದು ಸ್ವಾಮಿ, ನಾವು ಇಲ್ಲಿ ಬರುವಾಗ ತೋಟಿಗನೊಬ್ಬನು ಇವರ ಗೀತೆಗಳನ್ನ ಹಾಡುತ್ತಿದ್ದನ್ನು ಕೇಳಿದೆ. ಎಲ್ಲಿ? ಆ ತೆಂಗಿನ ತೋಟದ ಒಡೆಯ. ನಾನು ಲೋಹಿತ ಪರಮಾರ್ಥ ಎರಡನ್ನು ಕೂಡಿ ನಡೆಸುತ್ತೇನು ಇಂತು ಅನ್ನೋ ಪದ್ಯವನ್ನ ಯಾರು ಇಲ್ಲದ ಮರದ ನೆರಳಿನಲ್ಲಿ ಕುಂತು ಭಾವದಿಂದ ಹಾಡ್ತಿದ್ದ. ಅವರಿಗೂ ಇಲ್ಲಿನವರೆಗೂ ಎಲ್ಲ ನಿತ್ಯವಾದ ಪಾರಾಯಣದ ಮಂತ್ರಗಳಾಗ್ಯಾವ. ನಿಜವಾದ ಯಾವ ಹಾಡನ್ನ ಪಾರಾಯಣ ಮಾಡೋದಂಗೆ ಒಂದ್ಸಲ ಹಾಡಿಬಿಟ್ರೆ ಪಾರಾಯಣ ಆದಂಗೆ.
ಮತ್ತು ಆ ಗ್ರಂಥ ಶಿವಯೋಗಿಯಾದ ನಿನ್ನ ಜೀವನಕ್ಕೆ ಕಳಸವನ್ನಿಟ್ಟಿದೆ ಜೀವನ ಅಂತ ಹೇಳಿ ತಮ್ಮ ಮೆಚ್ಚುಗೆಯನ್ನು ಪಡೆದ ಆ ಕೃತಿ ಸಾರ್ಥಕವಾಯಿತು ಗುರುಗಳೇ ಎಂದು ವಿನಯದಿಂದ ಬಾಗಿ ನಮಸ್ಕಾರವನ್ನು ಮಾಡಿದರು ನಿಜಗುಣರು. ಷಡಕ್ಷರಗಳ ಹಾಡುಗಳನ್ನೆಲ್ಲ ಭುಜಲಿಂಗರು ಕೇಳಿದರು. ಅವರು ಬರ್ತಾರಲ್ಲ, ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ತಮ್ಮ ಶಿಷ್ಯರ ಮುಂದೆ ಅವುಗಳನ್ನು ಹಾಡಿಸಿದರು. ಅವುಗಳಲ್ಲಿ ಕೆಲವು ಬಹಳ ಜನಪ್ರಿಯವಾಗಿ ಪರಿಣಿಸಿದ್ದವು ಷಡಕ್ಷರಿ ಸ್ವಾಮಿಗಳ ಹಾಡುಗಳು. ಹೀಗೆ ನಿಜಗುಣರು ಷಡಕ್ಷರಗಳು ಗುರುಗಳ ಬಳಿಯಲ್ಲಿ ಕೆಲವು ದಿನ ಇದ್ದು, ಆ ವೇಳೆಯಲ್ಲಿ ನಿಜಗುಣರು ತಮ್ಮ 63 ಮಂದಿ ಪುರಾತನರ ಸ್ತೋತ್ರದ ಪರಿಚಯವನ್ನಲ್ಲದೆ ತಮ್ಮ ಮುಂದಿನ ಕೃತಿಗಳನ್ನ ಕುರಿತು ಹೇಳಿದ್ರು. ನೋಡಪ್ಪ, ಕೈವಿಲ್ಲ ಪದ್ಧತಿ ಆಯ್ತು, ಪರಮಾನುಭವ ಆಗ್ಯದ. 63 ಮಂದಿ ಪುರಾತನ ಸ್ತೋತ್ರ ಮುಗಿದ ನಂತರ ಈಗ ತುರ್ತಾಗಿ ಇನ್ನೊಂದು ಕೃತಿಯನ್ನ ರಚನೆ ಮಾಡಬೇಕು. ಅದೇ ವಿವೇಕ ಚಿಂತಾಮಣಿಯ ರೂಪುರೇಷೆಗಳನ್ನ ಅಲ್ಲಿ ಗುರುಗಳ ಮುಂದೆ ನಿಜಗೊಂಡು ಹೇಳಿದ್ರು. ಒಂದು ನಾಟಕ ಆಡ್ತು ಅಂದ್ರೆ ನಾಟಕದಲ್ಲಿ ಪಾತ್ರ, ಯಾರ ಪಾತ್ರ ಏನಾದ, ಸನ್ನಿವೇಶ ಏನಾದ, ಅದರ ಅಭಿಪ್ರಾಯ ಏನಾದಂತ ಹೆಂಗ್ ಕೇಳ್ತೀವಲ್ಲ, ಹಂಗ ನಿಜಗುಣರು ವಿವೇಕ ಚಿಂತಾಮಣಿ ಗ್ರಂಥದಲ್ಲಿ ಏನೇನ್ ಇರ್ತದ, ಏನೇನ್ ಇರಬೇಕು, ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ರು. ಆವಾಗ ಅತ್ಯಂತ ಅಗಾಧವಾದ ಕಾರ್ಯವನ್ನ ಕೈಗೊಂಡಿದೆಯ ನಿಜಗುಣ. ಶಂಭುಲಿಂಗ ಹೇಳ್ತಾರೆ, ಎಂಥದ್ದು ಕೈ ಹಾಕಿದ್ದಲ್ಲ. ಕಾರಣ, ಸಾವಿರಾರು ಗ್ರಂಥಗಳಿಂದ ವಿಷಯಗಳನ್ನ ಸಂಗ್ರಹಿಸಿ ಕನ್ನಡಕ್ಕೆ ಇಂಥ ಒಂದು ವಿಶ್ವಕೋಶವನ್ನು ಕೊಡುವ ನಿನ್ನ ಸಾಹಸ ಮೆಚ್ಚತಕ್ಕದ್ದು, ಭಲೆ ಭಲೆ ಅಂತ. ವಿವೇಕ ಚಿಂತಾಮಣಿ ಎನ್ನುವ ಗ್ರಂಥ ವಿಶ್ವಕೋಶ. ಮಾನವನ ದೇಹದಲ್ಲಿ ಎಷ್ಟು ಕೋಶಗಳವ, ಒಂದೊಂದು ಕೋಶದಲ್ಲಿ ಏನೇನು ಅವ ಅನ್ನುವುದನ್ನ ಹೇಗೆ ಗ್ರಂಥಕರ್ತರು, ಉಪನಿಷತ್ತುಗಳು, ಗರ್ಭೋಪನಿಷತ್ ಹೇಳದ ಇಂತಲ್ಲೇ ಇಷ್ಟಿದೆ. ಅನ್ನಮಯ ಕೋಶ, ಪ್ರಾಣಮಯ, ಅನ್ನಮಯ ಕೋಶದಲ್ಲಿ ಏನೇನು ಎಲ್ಲವನ್ನೇ ಚಾಚು ತಪ್ಪದೆ ಬರೆದ. ಅದರಂತೆ ನೀನು ಬರ್ಲಿಕ್ಕೆ ಹೊರಟದ್ದು ಒಂದು ದೇಹದಲ್ಲೋ ತಮ್ಮ. ಒಂದು ನಾಯಿಯ ದೇಹ, ಪಕ್ಷಿಯ ದೇಹ, ಮೃಗದ ದೇಹ, ಮಾನವ ದೇಹ, ದೇವತೆಗಳ ದೇಹ ಒಂದಲ್ಲ. ಇಡೀ ವಿಶ್ವ ಅಂದ್ರೆ ಇಡೀ ಜಗತ್ತು. 14 ಲೋಕ. 14 ಲೋಕದನ್ನ ಬರಿಬೇಕಾಗಿತ್ತಂದ್ರೆ ನಿನ್ನ ಸಾಹಸವನ್ನ ಮೆಚ್ಚತಕ್ಕದ್ದೇ. ಇನ್ನೊಂದು ಕಾರಣ ಏನಂದ್ರೆ, ಅನೇಕ ಜನರು ಹಿಂದಿನ ಕಾಲದಲ್ಲಿ ರಾಜರ ಆಶ್ರಯವನ್ನ ಪಡೆದುಕೊಂಡು ರಾಜಾಶ್ರಯದ ನೆಲೆಯಲ್ಲಿ ಅನೇಕ ಪಂಡಿತರು ಅನೇಕ ಗ್ರಂಥಗಳನ್ನ ರಾಜರಾಗಿ ರಾಜರ ಆಶ್ರಯದಿಂದ, ಅವರ ಸಹಾಯದಿಂದ, ನೆರವಿನಿಂದ ಹಲವಾರು ವರ್ಷಗಳ ಪರಿಶ್ರಮದಿಂದ ಮಾಡಬೇಕಾದ ಕಾರ್ಯ ಇತ್ತು. ಅವಾಗ ಒಂದು ಗ್ರಂಥ ರಚನೆ ಮಾಡಬೇಕಾದ್ರೆ ಇಷ್ಟೆಲ್ಲ ಇತ್ತು. ಈಗೇನಿಲ್ಲ ಗ್ರಂಥ ರಚನೆ ಮಾಡಕ್. ಯಾವ್ದನ್ನ ಗ್ರಂಥ ತಗೊಳ್ಳೋದು ಹಾಕೋದನ್ನ ಮಾಡಿದ್ರಲ್ಲ ನಮ್ಗೆಲ್ಲ. ತುಮಕೂರು ಶ್ರೀಗಳು ಮಾಡಿದ್ರು ನೋಡಿ. ತುಮಕೂರು ಅಂದ್ರೆ ಹೆಸರು ಹೇಳ್ಬೇಕು, ಮತ್ತೆ ಅವ್ರ ಹೆಸರು ಏನಿತ್ತಲ್ಲ, ಆದಿದೇವನ ಮಹಾಸ್ವಾಮಿಗಳು. ಗ್ರಂಥ ಪ್ರಿಂಟ್ ಮಾಡಿಸುವಂತ 60,000 ಕೊಟ್ಟರು ಇನ್ನ ಬೇಕು, 10,000 ಕೊಟ್ಟರು ಇನ್ನ ಬೇಕು, 1,000 ಕೊಟ್ಟರು ಬೇಕು. ಮತ್ತೆ ಕೇಳಿದ್ದೆ ಅದ್ರಾಗ 1,500 ಕೊಟ್ಟವ್ರು ಹೆಸರು ಹಾಕ್ತಿದ್ರು.
50-60 ಸಾವಿರ ಕೊಟ್ಟವ್ರದ್ದು ಹೆಸರು ಬಹಳ ಕೊಟ್ಟಾರಂತ ಇಷ್ಟೇ ಅಂತಿದ್ದೇವೆ ನಾ, ಒಂದರಲ್ಲಿ ರೊಕ್ಕ ಆಗ್ತಿದ್ದಿಲ್ಲ. ಬಹಳ ಕೊಟ್ಟಾರಷ್ಟೆ. ಅವ್ರಿಗೂ ಸಮಾನ ಆಗಿರ್ಬೇಕು. ಬೇರೆಯವರಿಗೆ ಪಾಪ ಯಾರು ಕೊಟ್ಟಿರ್ಲಿಕ್ಕೆಲ್ಲ ಎಲ್ಲರಲ್ಲಿ 1000-2000 ಇಸ್ಕೊಂಡು ಮಾಡ್ತಾರಂತ ಇವ್ರಿಗೆ ಆಗಿರ್ಬೇಕು. ಎಷ್ಟು ಚಲಾಮರ ಇರ್ತಾರಂತ ನಾನು ಆಧಾರದ ಹೇಳಂಗಿಲ್ಲ. ಅದ್ಯಾವ್ದು ಗ್ರಂಥ, ಎಂತ ಉಪನಿಷತ್ತು? ತೈತೇರಿ ಉಪನಿಷತ್ತು. ಅದೇನೋ ಅತ್ತಿಗವ್ರು ಹೇಳಿದ್ರಂತ, ಇಲ್ಲಪ್ಪ ಯಾವ್ದನ್ನ ಗ್ರಂಥ ಇದು ಮಾಡಿದಾಗ ಪ್ರಿಂಟ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿ, ಆಮೇಲೆ ನನಗೆ 2-3 ಸಲ ಫೋನ್ ಮಾಡಿದ್ರು, ನಿಮ್ಮ ಅತ್ತಿಗವ್ರು ಹೀಗೆ ಹೇಳಿದ್ದಾರೆ ಗುರುಗಳೇ, ಆಮೇಲೆ ಅದರ ವಿಚಾರವೇ ಮಾಡಿಲ್ಲ, ಪ್ರಸ್ತಾಪವೇ ಮಾಡಿಲ್ಲ, ಕಾರಣ ತಾವು ಅವರಿಗೆ ಹೇಳಿ ಅಂತ. ಇದೇನು ಬಂತಪ್ಪ ಅಂದ್ರೆ, ನಾನು ಹೇಳಿದವರು ಅವರು, ಕೇಳಿದತ್ತ ಮತ್ತೆ ನಾನು ಹೇಳು. ಮತ್ತೆ ಅನಿವಾರ್ಯವಾಗಿ ಒಂದ್ಸಲ ಹೇಳಿದೆ, ಹಿಂಗೆ ಹೇಳಿದಂತಲ್ಲಮ್ಮ, ಹಿಂಗೆ ಫೋನ್ ಮಾಡಿದಾಗ ಪ್ರಸ್ತಾಪ ಮಾಡಿದ್ವಿ. ಇಲ್ಲ ಬಿಡಪ್ಪ, ನಾವ್ ಹೇಳಿ ಮತ್ತೆ ಮಾತು ಕೊಟ್ರಾಯ್ತು, ಕೊಟ್ಟು ಬಂದ್ರಾಯ್ತು ಬಿಡಮ್ಮ, ಮಾತಾಯ್ತು ಮತ್ತೆ ಹೇಳಿದ್ಮೇಲೆ ಕೊಟ್ರೆ ಚಲೋ. ಆವಾಗ ಒಂದು ದಿನ ನಾವು ಬೆಂಗಳೂರಿಗೆ ಪ್ರವಾಸ ಇಟ್ಕೊಂಡಿವಿ, ನಮ್ಮ ಸಾರು ನಾವು ಎಲ್ಲರೂ ಹೋಗಿ ಒಂದು ದಿನ ಬೆಂಗಳೂರಿಗಿದ್ದು 2ನೇ ದಿನ ತುಮಕೂರ್ಗೆ ಹೋಗಿ ಅಲ್ಲೆಲ್ಲ ನಾಷ್ಟ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಪ್ರವಚನ ಮಾಡಿದ್ರು ಅವರು. ಆಮೇಲೆ ನಾವು ಹೋದ ಕಾರ್ಯ ನಿಮಿತ್ತವಾಗಿ 60,000 ರೂಪಾಯಿಯನ್ನ ಕ್ಯಾಶ್ ಕೊಟ್ಟಿವಿ. 60,000 ತಗೊಂಡ ಮೇಲೆ ನೀವು ಕೊಟ್ಟ ಹಣ 1,000 ಪ್ರತಿಗಳಿಗೆ ಸಾಕಾಗುತ್ತದೆ, ನಾವು 2,000 ಪ್ರತಿಗಳನ್ನ ಮಾಡಿಸುವ ಉದ್ದೇಶವಿದೆ ಅಂತ. 2,000 ಮಾಡಿಸಲಂತ, ಇದು 1,000ಕ್ಕೆ ಆಗ್ತದ ಅಂದ್ರೆ ಇನ್ನೂ 60,000 ಕೊಡ್ಲ ಅಂತ. ನಾವೊಂದು ಇಲ್ಲಪ್ಪ 1,000ನೇ ಮಾಡಿಸ್ರಿ ಈಗ, ಆಮೇಲೆ ಬೇಕಾದಾಗ ಮುಂದೆ ಮಾಡಿಸ್ಬೋದಲ್ಲ. ಇಲ್ಲಿಲ್ಲ, ಅದು ಒಂದೇ ಸಲ ಮಾಡಿದ್ರೆ ನಮಗೆ ಖರ್ಚು ಕಡಿಮೆ ಆಗ್ತದೆ, 2 ಸಲ ಮಾಡಿದ್ರೆ ಖರ್ಚು ಹೆಚ್ಚಾಗ್ತದೆ. ಎಲ್ಲಿ ಬೇಡಂದ್ವಿ ಕೊಟ್ಟು, ಮತ್ತೆ ಈ ಅಸಮಾಧಾನ ಆಯ್ತಂತ ಬಚ್ಚೆಗೆ ಬ್ಯಾಗಿನಾಗ ಒಂದು 10,000 ಇದ್ವು, ಮತ್ತೆ 10,000 ಕೊಟ್ಟು ಬಂದು, ಮತ್ತೆ 10,000 ಕೊಟ್ಟನೆ ಬಂದು, ಆಯ್ತು ಬಿಡಮ್ಮ ಅಂದಿದ್ದಿ, ಮತ್ತೆ ಅಂತಿರ್ಲಿ ಕೊಡ್ಬೇಕಂತ. ಸರಿ, ಇಷ್ಟೆಲ್ಲ ಆಯ್ತು. ಆದ್ಮೇಲೆ ಆ ಪ್ರತಿಗಳಿಗೆ ನಿಮ್ಮ ಫೋಟೋಗಳನ್ನ ನಾವು ಹಾಕಬೇಕಾಗಿದೆ, ಫೋಟೋ ಕಳಿಸ್ರಂದ್ರು. ಅವ್ರದ್ದು ಎಲ್ಲ ಕಳಿಸ್ಕೊಟ್ವಿ. ಗುರುಗಳೇ ನಿಮ್ಮದು ಒಂದು ಫೋಟೋ ಕಳಿಸ್ಬೇಕಂದ್ವಿ. ನಮ್ದೇ ಯಾಕೆ ಫೋಟೋ ಬೇಕ್ರಿ, ಅದ್ರ ಅವಶ್ಯಕತೆ ಇಲ್ಲ ಅಂದ್ವಿ. ಇಲ್ಲಂದ್ರೆ ಕೂಡ ಯಾರಲ್ಲಿ ನಮ್ಮ ಫೋಟೋ ಮೊಬೈಲ್ದಾಗ ತಗೊಂಡು ನಮ್ಮ ಫೋಟೋನ ಅದ್ರ ಯಾಕೆ, ನಮ್ಮ ಹುಡುಗರು ನಾವು ಇಲ್ಲೆಲ್ಲ ಕುಂತೀವಿ, ಯಾವ ಮೊಬೈಲ್ದಾಗ ಇರ್ತಾನೆ ಯಾವ್ದನ್ನ ಕಳ್ಸಂದ್ರಾಗದ ಅದನ್ನ ಕಳಿಸ್ಬಿಟ್ರೆ ಹಾಕ್ಯಾರ. ಅದರಲ್ಲಿ ಮತ್ತೆ ನೀವು ಏನಾದ್ರೂ ಇಷ್ಟು ಸಹಾಯ ಮಾಡಿದ್ರೆ ಒಳ್ಳೇದು ಅಂತ 4-5 ಸಲ ಫೋನ್ ಮಾಡಿದ್ರು. ಪರಮೇಶ್ವರ್ ಫೋನ್ ಮಾಡ್ಯಾರ, ನಮಗೂ ಫೋನ್ ಮಾಡ್ಯಾರ, ದೊಡ್ಡ ಸಾಹೇಬ್ರು ಮಾಡಿರೋ ಪಕ್ಷ. ಆಮೇಲೆ ನಾವು ವಿಚಾರ ಮಾಡಿದ್ವಿ, ಇದು ಬಿಡಂಗಿಲ್ಲಪ್ಪ, ಒಂದ್ಸಲ ಸುಮ್ನೆ ಆದ್ರೆ ಬಿಡ್ಬೇಕು, ಇದ ಕೊಡತನ ಬಿಡಂಗಿಲ್ಲ ಅಂತ ಪರಮೇಶ್ವರ್ ಹೇಳಿದೆ. ನೋಡಪ್ಪ, ನೀನ್ ಏಟನ್ನ ಕೊಡು, ನಂದಿಷ್ಟು ತಗೊಂಡು ಹಾಕಿಬಿಡವ್ರಪ್ಪ ಅಂತೀವಿ ಅಂತೇಳಿ ನಮ್ಮ ಪಾಪಿಗರ ಸ್ವಾಮಿ ಅವ್ರಿಗೂ ಅವ್ರು ಹಾಕ್ಯಾರ ಒಂದೇ ಗ್ರಂಥಕ್ಕ. ಇನ್ನ ಏಸು ಮಂದಿ ಗೊತ್ತಿದ್ದ ಹೇಳಕತ್ ನಾನು, ಎಷ್ಟೆಲ್ಲ ಹಾಕಿದ ಮೇಲೆ ನಾವು ಮುಟ್ಟವ ಇಲ್ಲಪ್ಪ, ಸುಮ್ಮನೆ ಒಂದ್ಸಲ ಕೇಳು ಅಂತ ಪರಮೇಶ್ವರ ಹೇಳಿದ್ನಲ್ಲ, ಸುಮ್ಮನೆ ಮುಟ್ಟವ ಇಲ್ಲ ಅಂತ. ಮೊದ್ಲು ಒಂದ್ಸಲ ಮಾಡಿದ್ರೆ ಫೋನೇ ಇತ್ತಿಲ್ಲ, ತಿರುಗಿ 2-3 ಸಲ ಮಾಡಿದ್ರಾಗ ಅವಾಗ ಫೋನ್ ಎತ್ತಿ, ಅಪ್ಪ ನಮ್ ಕೈಲಾದಷ್ಟು ಸ್ವಲ್ಪ ಕಾಣಿಕೆ ಹಾಕಿ, ಅದಕ್ಕೆ ಏನ ಅಂದ್ಲ ಅಂತ ಹೇಳಿದ ಪರಮೇಶ್ವರ. ಪ್ರಿಂಟ್ ಆಗಿ ಹೊರಗೆ ಬಂದ್ಮೇಲೆ ಅದ್ರ ನೋಡ್ತೀವಿ, ನಮ್ಮದು ಹೆಸರು ಹಾಕ್ಯಾನ, ನಮ್ಮದು ನಾವು ಕೊಟ್ಟು ದುಡ್ಡು ಹಾಕ್ಯಾನ. ನಮ್ಮ ಚೆನ್ನಮ್ಮಕ್ಕ ಕೊಟ್ಟ 70,000 ಪ್ರಶ್ನೆ ಇಲ್ಲ, ಬಹಳ ಕೊಟ್ಟಾರ ಅಂತ ಹೇಳ್ಬೇಕು.
ಈ ಗ್ರಂಥ ಮನೆಯಾಗ ಅದ ನೋಡ್ರಿ ನೀವು. ನಾ ಹೇಳ 70,000 ಕೊಟ್ಟವ್ರದನ್ನ ಬಿಟ್ಟ 4,000, 3,000, 2,000 ಹೆಸರು ಒಂದ್ 3-4 ಜನದ ಹಾಕ್ಸ್ಕೊಟ್ಟು ಏನ್ ಮಾಡ್ತದಿ? ಇವರೆಲ್ಲ ಸರ್ವಸಂಗ ಪರಿತ್ಯಾಗಿಗಳದಷ್ಟು ಹೇಳಕತ್ತೇನೆ ನಾನು. ಹಿಂದಿನ ಕಾಲದ ಪಂಡಿತರು ರಾಜರ ಆಶ್ರಯವನ್ನು ಪಡೆದುಕೊಂಡು ಅವರ ಸಹಾಯದಿಂದ ಅನಂತ ಉತ್ತಮವಾದ ಗ್ರಂಥಗಳನ್ನು ರಚನೆ ಮಾಡಿದ್ರು, ಕಷ್ಟಪಟ್ಟು. ಆದರೆ ನಿಜಗುಣ ಅಂಥವರು ಪರಿಶ್ರಮ ಪಟ್ಟು ಮಾಡಬೇಕಾದ ಕಾರ್ಯ ಇದು. ರಾಜರ ಆಶ್ರಯ ಬೇಕು ಪಂಡಿತರಿಗೆ, ಧನ ಸಹಾಯ ಬೇಕವ್ರಿಗೆ, ಯಾರು ಕೊಡ್ತಾರ? ಆದರೆ ನೀನು ಈಗ ರಾಜನಲ್ಲ, ಹೌದಿಲ್ಲ? ಈಗ ರಾಜ ಅಲ್ಲ, ಇನ್ನೊಬ್ಬ ರಾಜನ ಆಶ್ರಯದಲ್ಲೂ ನೀನಿಲ್ಲ. ಗುರುವಿನ ಆಶ್ರಯದಲ್ಲ, ರಾಜರ ಆಶ್ರಯದಲ್ಲಿಲ್ಲ. ಮತ್ತೆ ಅಷ್ಟೇ ಅಲ್ಲದೆ ಒಬ್ಬ ಸನ್ಯಾಸಿ ಆಗಿದ್ದು ಇಂಥ ವಿವೇಕ ಚಿಂತಾಮಣಿ ಗ್ರಂಥವನ್ನ, ವಿಶ್ವಕೋಶವನ್ನ ರಚನೆ ಮಾಡಬೇಕಾದ್ರೆ ಸಾವಿರಾರು ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು. ಒಂದು ದೇಹದ ಅಧ್ಯಯನ ಮಾಡಕ್ಕೆ ಎಷ್ಟೋ ದಿವಸ ಆತ. ವಿಶ್ವಕೋಶ ಅತಳ, ಇತಳ, ಪಾತಾಳ, ರಸತಳ ಅನ್ನುವಂತ ಲೋಕ, ಮೇಲಿನ 14 ಲೋಕ, ಸ್ವರ್ಗಲೋಕ ಎಷ್ಟಿದೆ, ನರಕಲೋಕ ಎಷ್ಟು ಅಗಲ, ಎಷ್ಟು ಉದ್ದಾದ, ಎಷ್ಟು ನಮೂನೆ ನರಕಗಳಾವ, ಸ್ವರ್ಗದಲ್ಲಿ ದೇವತೆಗಳಾರ, ಯಾವ್ಯಾವ ದೇವತೆಗಳು ಎಲ್ಲೆಲ್ಲಿ ಇರ್ತಾರ, ಆ ದೇವತೆಗಳ ವಾಹನ ಏನದ, ಮತ್ತೆ ಸ್ವರ್ಗಲೋಕದ ದೇವೇಂದ್ರನ ಅರಮನೆ ಎಷ್ಟು ಉದ್ದ ಅದ, ಎಷ್ಟು ಅಗಲ ಅದ, ಎಷ್ಟು ಅಂತಸ್ತಾದ, ಮತ್ತೆ ದೇವೇಂದ್ರ ಕುಳಿತುಕೊಳ್ಳುವ ಸಿಂಹಾಸನ ಎಷ್ಟು ಎತ್ತರ ಅದ, ಎಷ್ಟು ಅಗಲ ಅದ, ಮತ್ತೆ ಎದರಿಂದ ಮಾಡ್ಯಾರ ಅದನ್ನ, ಅವನ ರಥ, ದೇವೇಂದ್ರ ರಥ ಅದಲ್ಲ, ರಥ ಎಷ್ಟಿರಬಹುದು, ವಿಶ್ವಕರ್ಮ ಹೇಗೆ ಮಾಡಿದ್ದಾನು, ಒಂದೊಂದು ರಥದ ಒಂದು ಗಾಲೆ 70 ಏನ್ ಬರ್ದಾರ 70,000 ಹರದಾರಷ್ಟು ದೊಡ್ಡದಾದಂತ ಒಂದು ಚಕ್ರ, ಒಂದು ಗಾಲಿ. ಇದನ್ನ ಇಲ್ಲೇ ನಿಂತು ಈ ಲೋಕದಲ್ಲಿ ಇದ್ದು ಆ ಲೋಕದ ಎಲ್ಲವನ್ನ ಬರಿಬೇಕಾದ್ರೆ ಎಷ್ಟು ಜ್ಞಾನ ಬೇಕು. ನಮ್ಗೆ ಈ ಮನೆಗೆ ಅಲ್ಲಿ ಆ ಮನೆಗೆ ಏನ ಗದ್ಲಾದ್ರೆ ಈ ಮನೆಗೆ ಇದ್ದವ್ರು ಗೊತ್ತಾಗಲ್ಲ. ನಮ್ಗೆ ಇಷ್ಟೇ ಬುದ್ಧಿ. ಅಲ್ಲಿ ಏನಿರುತ್ತೆ ಮತ್ತೆ ಮುಂದೋಗಿ ನೋಡಿ ಅವ್ರ ಮನೆಗೆ ಯಾರನ್ನ ಬೀಗರು ಬಂದಾರ, ಇಲ್ಲ ಏನಾಗ್ಯದ ಅಂತ ಗೊತ್ತಾಗ್ತದೆ. ನಿಜಗುಣರ ಜ್ಞಾನ ಹೇಗಿತ್ತಂದ್ರೆ ಸನ್ಯಾಸಿ ಆಗಿದ್ದು ಆ ಒಂದು ಜ್ಞಾನದ ಖನಿಯಾಗಿದ್ದು ತ್ರಿಲೋಕ ಜ್ಞಾನ ಇತ್ತವ್ರಿಗೆ. 3 ತ್ರಿಕಾಲ ಜ್ಞಾನ, 3 ಲೋಕದ ಜ್ಞಾನ ಅವ್ರಿದ್ದ ಕಾರಣ ನೋಡೋ ನಿಜಗುಣ ಈಗ ಪಂಡಿತನಲ್ಲ, ರಾಜ ಆಶ್ರಯನಲ್ಲ, ಒಬ್ಬ ಸನ್ಯಾಸಿಯಾಗಿ ಇಂಥ ಗ್ರಂಥವನ್ನು ರಚನೆ ಮಾಡಲಂತ ಕೀರ್ತಿ ನಿನಗೆ ಬರ್ತದೆ ನೋಡು. ಇದು ಬರಿ ಅಂತ ಹೇಳಿ ಈ ಕೀರ್ತಿ ಯಾರಿಗೆ? ನಿನಗೆ ಬರ್ತದ. ಅದಕ್ಕೆ ನೋಡಿ ಎಷ್ಟು ಮಹತ್ವಾದಂತ. ನಿಜಗುಣರಿಗೆ ಗುರುಗಳ ಈ 2 ಮಾತನ್ನು ಕೇಳಿ ಅತೀವ ಸಂತೋಷವಾಗಿ ಗುರುಗಳ ಪ್ರೋತ್ಸಾಹದ ಮಾತುಗಳನ್ನು ಕೇಳಿದಾಗ, ಗುರುಗಳೇ ತಮ್ಮ ಆಶೀರ್ವಾದದಿಂದ ಆ ಮಟ್ಟದಲ್ಲಿಯೇ ಅದನ್ನು ರಚಿಸುತ್ತೇನೆ. ಯಾವ ಮಟ್ಟದಲ್ಲಿ ನಾನು ವಿಚಾರ ಮಾಡೀನಿ ಅದೇ ಮಟ್ಟದಲ್ಲಿ ನಾನು ರಚನೆ ಮಾಡ್ತೇನೆ ಗುರುಗಳೇ. ನೀವು ತಿಳಿಸಿದಂತೆ, ನೀವೇ ಹೇಳಿದ್ರಲ್ಲಿ ಅದು ಪಂಡಿತರು ಮಾಡಬೇಕಾದ ಕೆಲಸ. ನಾನು ರಾಜನಾಗಿರುವಾಗ ಒಮ್ಮೆ ಈ ಮಾತನ್ನ ಒಂದು ಯೋಗ ಶಾಸ್ತ್ರದ ಬಗ್ಗೆ ಹುಡುಕುತ್ತಾ ಇರುವಾಗ ಅದನ್ನು ಕುರಿತು ರಚಿತವಾಗಿರುವ ಅಂದ್ರೆ ರಚನೆ ಆಗಿರುವ ಪುಸ್ತಕ ಯಾವ ಇರುವುದೆಂಬುದನ್ನು ತಿಳಿಯಲು ತುಂಬಾ ಕಷ್ಟಪಡಬೇಕಾಗ್ತದೆ. ಯಾವ ಗ್ರಂಥಗಳು ಆವೇನು ರಚನೆ ಮಾಡಿದ್ದೀವಿ ಅಲ್ಲಿ ತಾನು ರಾಜನಾಗಿದ್ದಾರೆ.
ಆಗಲೇ ನನಗೆ ಅನ್ನಿಸಿತು, ಭಾರತೀಯ ಸಾಹಿತ್ಯದಲ್ಲಿ ಇದುವರೆಗೆ ಸೃಷ್ಟಿ ಆಗಿರುವ ಜ್ಞಾನ ಭಂಡಾರದ ಸೂಚನೆ ಸಮಗ್ರವಾಗಿ ಒಂದು ಕಡೆ ಸಿಗುವಂತೆ ಮಾಡಬೇಕು ಮತ್ತು ಪಂಡಿತರುಗಳ ಮೂಲಕ ಆ ಕೆಲಸವನ್ನ ಮಾಡಿಸಬೇಕೆಂದಿದ್ದೆ. ಆದರೆ ಅಷ್ಟರಲ್ಲಿ ಏನಾಯ್ತು, ನನ್ನ ಜೀವನದ ಘಟನೆಗಳೆಲ್ಲ ಪ್ರಾರಬ್ಧ ಅನುಸಾರವಾಗಿ ಬದಲಾದವು. ಇದು ಎಲ್ಲರಿಗೂ ಅನ್ವಯಿಸ್ತದೆ. ನಾವು ಮುಂದ ಏನೇನೋ ಕನಸು ಕಟ್ಟಿರ್ತೀವಿ, ಏನೇನೋ ಸ್ಮರಣೆಯಲ್ಲಿ ಇಟ್ಟುಕೊಂಡಿರ್ತೀವಿ. ಆ ಕನಸು, ಆ ಸ್ಮರಣೆಯನ್ನ ಎಲ್ಲಾ ಮುಗಿಸ್ತೀವಿ ಅನ್ನೋದನ್ನ ಬಿಟ್ಟುಬಿಡುವು. ಯಾವ್ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಪ್ರಾರಬ್ಧ ಒಬ್ಬ ವ್ಯಕ್ತಿಯನ್ನ ಯಾವ್ಯಾವ ರೀತಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೋದು ಬರ್ತದೆ, ಅದು ಗೊತ್ತಿಲ್ಲ ಯಾರಿಗೆ. ಆ ಕಾರಣ ನನ್ನ ಜೀವನಗಳೆಲ್ಲ ಬದಲಾದವಪ್ಪ. ವಿವೇಕ ಚಿಂತಾಮಣಿಯ ಬೀಜ ರೂಪವಾಗಿ ಮೂಡಿದ ಸಂದರ್ಭವನ್ನ ಸಂಕ್ಷಿಪ್ತವಾಗಿ ಹೇಳಿ, ಕೇಳಿದ ಗುರುಗಳು, ನಿನ್ನ ಮನಸ್ಸಿನಲ್ಲಿ ಮೂಡಿದ ಆ ಸಾಹಸದ ಬೀಜ ಅಂದ್ರೆ ಎಲ್ಲ ಇತ್ತು, ಸಾಹಸ ಇದ್ದಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅದಕ್ಕೆ ನೀ ಮಾಡಿದ ಸಂಕಲ್ಪದ ಸಾಹಸ ಏನದ, ಅದು ನೀನೇ ಮಾಡಿದ್ದಿ, ನಿನ್ನಿಂದಲೇ ಅದು ಬೆಳಿಬೇಕು. ಮತ್ತ ನಿನ್ನ ಎದುರಿಗೆ ಹೆಮ್ಮರವಾಗಿ ಫಲವನ್ನ ಕೊಡುವಂತಾಗಬೇಕು. ಇದೇ ನನ್ನ ಸಂತೋಷ ಅಂತ ಆಶೀರ್ವಾದ ಮಾಡಿದರು. ಎಲ್ಲರಿಗೂ ಅದೇ ಇರ್ತದೆ. ಪ್ರಪಂಚಕರು ನಮ್ಗಿರ್ತದೆ, ಸಣ್ಣದ ಏನೇನಿದ್ರು ಎಲ್ಲ ನನ್ನ ಮುಂದಾದ್ರೆ ಬೇಕು. ಆ ಮಗಂದಾಯ್ತು, ಈ ಸಣ್ಣ ಮಗಂದು, ಈ ಮಗಳು ಎಲ್ಲ ಆಗಲಿ ಹೆಂಗ ಕಾಣ್ತೀವಿ. ಅದ್ರಂಗೆ ಮಹಾತ್ಮರಿಗೆ ನಿನ್ನ ಅನುಭವದ ದೀಪ್ತಿಯೇ ಕೈವೆಲ್ಲ ಪದ್ಧತಿಯು ಪಾಂಡಿತ್ಯದ ಗಿರಿ. ಆ ಗಿರಿಗೆ ವಿವೇಕ ಚಿಂತಾಮಣಿ ಎನ್ನುವುದು ಕಳಸ ರೂಪವಾಗಿ ಜೀವಂತ ಸಾಕ್ಷಿಯಾಗಿ ನಿಲ್ಲುತ್ತದೆ ಅಂತ ಗುರುಗಳು ಆಶೀರ್ವಾದ ಮಾಡಿದ್ರು. ದೇಹಾದಿರು ದೇಹಕ್ಕೆ ಕಳಸಪ್ರಾಯವಾದ ಶರವೇ ಇದ್ರಿಂದ ಬೆಲೆ ಏನಾವಂತ. ದೇಹ ಬಹಳ ಚಂದ ಅದ, ಎಲ್ಲಾ ಅಂಗಾಂಗಗಳಾವ, ಆದರೆ ಇದಕ್ಕೆ ಸರಿಯಾದ ಮುಖನೇ ಇದ್ದಿಲ್ಲ. ನಿನ್ನೆ ಮೊನ್ನೆ ಹೇಳಿದ್ನಿಲ್ಲ, ಕುಂಬಾರ ಗಡಿ ಮಾಡಿದಂಗ ಮಾಡಿ ಈ ಭುಜ ಕೈ ಕಾಲ ಎಲ್ಲ ಹಿಂಗ್ ಸಿಗಾಕಿದ್ನಂದ್ರ ಅದಕ್ಕೇನ್ ಬೆಲೆ? ಅವಾಗ ಮುಖ ಇಲ್ಲ, ಕಣ್ಣಿಲ್ಲ, ಎಲ್ಲ ಕಿವಿಲ್ಲ, ಬರೇ ಕೊಡ. ಹೌದ್ರಿ? ಅದರಂತೆ ಒಂದು ಗ್ರಂಥಕ್ಕ, ಎಲ್ಲಾ ಗ್ರಂಥಗಳು ಜಗತ್ತಿನಲ್ಲಿ ಬಹಳಷ್ಟು ಜನ ಬರೆದ, ಎಲ್ಲಾ ಗ್ರಂಥಗಳಿಗೆ ಗುಡಿ ಕಟ್ಟಿದಂಗ ಎಲ್ಲ ಗುಡಿ ಕಟ್ಟಾರ, ಮೂರ್ತಿನ ಸ್ಥಾಪನ ಆಗ್ಯದ. ಆದ್ರೆ ಶಿಖರವನ್ನ ರಚಿಸಿದವರು ಯಾರು ಅಂದ್ರೆ ನಿಜಗುಣ ಯೋಗಿಗಳು. ಎಲ್ಲಾ ಗ್ರಂಥಗಳಿಗೆ ಇದು ವಿಶ್ವಕೋಶನೇ. ಇದು 14 ಲೋಕದನ್ನ ಆ ಒಂದು ಕಳಸಪ್ರಾಯವಾಗಿ ಇಟ್ಟಾಗ ನಡೆಯುತ್ತಾ ಹೋದಂತೆ 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 ಅನಂತ ಸ್ತೋತ್ರಗಳದು. ಮುಂದೆ ನೀನು ಯಾವುದಕ್ಕ ಹೆದರದೆ ಅಂಜದೆ ಮುಂದೆ ಸಾಗೊಂದು. ಏನನ್ನ ನೋಡ್ಬೇಕಾರ, ನೀನು ಹೋಗುವಂತ ದಾರಿ ಅಷ್ಟೇ ನೋಡಂತ. ನಾವು ಪಾರಮಾರ್ಥ ಹೇಗಿದೆ ಅಂದ್ರೆ ಪ್ರಪಂಚನೂ ಇದೆ, ಪ್ರಪಂಚ ಆದ್ರೂ ಕೂಡ ನಾವು ಹೇಗೆ ಹೋಗ್ತೀವಿ ಅಷ್ಟನ್ನೇ ನೋಡ್ಬೇಕು ವಿನ ಪಕ್ಕದ ಮನೆಯವರು ನೋಡ್ಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ದುಃಖ ಶುರುವಾಗ್ತದೆ. ಅವ್ರ ಮನೇಲಿ ಏನಿದೆ, ನಮ್ಮ ಮನೇಲಿ ಏನಿಲ್ಲ, ಸುಮ್ಮನೆ ಲೆಕ್ಕ ಮಾಡ್ಕೊಂತ ಹೊಂಟಿವಿ ನಾವು. ನಮ್ಮ ಮನೆಗಾಲ ಅವ್ರ ಮನೆಗೆಲ್ಲ, ಅವ್ರು ಶ್ರೀಮಂತರು, ನಾವು ಬಡವರು ಅಂತ ಆಗ್ತದಿಲ್ಲ. ತನ್ನ ದಾರಿ ತಾನು ಹಿಡ್ಕೊಂಡು ಹೋದ್ರೆ ಆನಂದ ಇರ್ತಾನೆ ಮನುಷ್ಯ, ಆನಂದವೇ. ಅದರಂತೆ ಪಾರಮಾರ್ಥದಲ್ಲಿ ಕೂಡ ಅಷ್ಟೇ.
ನಮ್ಮ ದಾರಿನ ಹಿಡಿದು ನಾ ಹೋಗು. ಪಕ್ಕದವರು ಹೇಗೆ ಹೊರಟಾರ, ಇವ್ರು ಹೇಗೆ ಹೊರಟಾರ, ಅವರು ಏನು ನಮ್ಮದೇನು ಅಂತ, ಅವರಲ್ಲಿ ಏನಿದೆ ನನ್ನಲ್ಲಿ ಏನಿಲ್ಲ, ನನ್ನಲ್ಲಿದ್ದ ಅವ್ರಿಗೆ ನಮಗಿಲ್ಲ ಅಂದ್ರೆ ಶುರುವಾಯ್ತು ಒಳಗ್ ಮನ್ಸು. ನಾನು ಅವ್ರಂಗ ಹೆಂಗಾಗ್ತೀನಿ. ಅವ ಮಹಾತ್ಮರಾರ ಆದಂಗ ನಾನು ಆಗ್ಬೇಕಂಗ ಆತದೇನು. ನಮ್ಮದು ನಡಿಗೆ, ಅವ್ರ ನಡಿಗೆ. ಅದಕ್ಕೆ ಆಸೆಗೆ ಇದ್ದಷ್ಟು ಕಾಲು ಚಾಚು ಅಂತ ಗಾದೆ ಮಾತು ವೇದಕ್ಕೆ ಮೂಲ ಅಂತ. ಪ್ರಪಂಚಕ್ಕ ಪಾರಮಾರ್ಥಕ್ಕೆ ಅಂತ ನಮ್ದು ಎಷ್ಟು ಅದ ಅಷ್ಟೇ ನಾವು ಹೋಗ್ಬಿಟ್ರೆ ಯಾರೇ ತಿರ್ತೀವಿ. ಮಲಗಿದಾಗ ನಾವು ಮಲಗಿವಿ, ಅವರು ಮಲಗ್ಯಾರ. ನಮ್ಮ ಹಾಸಿಗೆಯಲ್ಲಿ ನಾವು ಕಾಲು ಚಾಚಿ ಬೆಳತಾನ ಮಲಗಿದ್ರು ಮುಂಜಾನೆ ಅವರೇ ಎಬ್ಬಿಸ್ತಾರ. ಎದ್ದೇಳ ಜೀವನ ಎದ್ದೇಳಂತ ನಿದ್ದೆಗಣ್ಣಾಗ ಅವ್ರ ಹಾಸಿಗೆಯಲ್ಲಿ ನಮ್ ಕಾಲು ಚಾಚಿ ಬಿಟ್ರೆ ಒದ್ದೆ ಎಬ್ಬಿಸ್ತಾರ. ನಮ್ಮ ಹಾಸಿಗೆಯಲ್ಲಿ ನಾವು ಮಲಗಿದ್ರೆ ಮುದ್ದು ಮಾಡಿ ಎಬ್ಬಿಸ್ತಾರ. ಎದ್ದೇಳಪ್ಪ ಮುದ್ದು ಮಾಡ್ತಾರೆ, ಪ್ರೇಮದಿಂದ ಎಬ್ಬಿಸ್ತಾರ. ಇನ್ನೊಬ್ಬರ ಹಾಸಿಗೆ ಕಾಲು ಒದ್ದೆ ಎಬ್ಬಿಸ್ತಾರ. ಆ ಕಾರಣದಿಂದ ಇಲ್ಲಿ ಕೂಡ ಆ ಒಂದು ವಿವೇಕ ಚಿಂತಾಮಣಿಗೆ ಬಹಳ ಸಹಾಯಕವಾಗುವಂತ ಕೆಲವು ವಿಚಾರಗಳನ್ನು ಅಲ್ಲಿ ಸಂಗ್ರಹ ಮಾಡಿದರು. ಮಾಡಿ ಕೃತಿ ರಚನೆಯ ನಿನ್ನ ಕರ್ತವ್ಯ ನಿರ್ವಹಿಸು. ನಿನ್ನ ಕೃತಿಗಳು ಜಗತ್ತಿನಲ್ಲಿ ಜ್ಯೋತಿಯಂತೆ ಬೆಳಗಲಿ. ಆ ಬೆಳಕಿನಲ್ಲಿ ಜನತೆಯ ತಾಮಸ ಬುದ್ಧಿ ಎಂಬ ಕತ್ತಲೆಯನ್ನು ಕಳೆಯಲಿ. ನಿನ್ನ ಜನವು ಪರಂಜ್ಯೋತಿ ಸ್ವರೂಪವಾಗಿ ಬೆಳಗಲಿ ಅಂತ ಆಶೀರ್ವಾದ ಮಾಡಿ. ಮತ್ತೆ ಒಂದು ಮಾತು ಹೇಳಿದ್ರು, ಗುರುಗಳ ಆಶೀರ್ವಾದದ ಅರ್ಪಣೆ ಹಿಂದೆ ಆದಷ್ಟು ಜಾಗೃತಿ ಕೃತಿ ರಚನೆಯನ್ನ ಮಾಡು ಎಂಬ ಬಯಕೆಯ ಸೂಚನೆಯಂತಿತ್ತು ಅವರ ಹಿತವಾದ ಮಾತು. ಬಹಳ ಎಚ್ಚರ. ಯಾಕಂದ್ರೆ ಸ್ವಲ್ಪ ತಪ್ಪಿದ್ರೆ ಅನಾಹುತ ಆಗ್ತಾವ. ಗ್ರಂಥ ಇವು ಷಡಕ್ಷರಗಳು. ವಿಜಯನಗರದ ಕಡೆ ಪ್ರಯಾಣವನ್ನ ಮಾಡುವ ಅಭಿಲಾಷೆಯನ್ನ ವ್ಯಕ್ತಪಡಿಸಿದರು ನೋಡಪ್ಪ. ಮತ್ತೆ ಹಂಗೆ ಬಿಜಾಪುರ ಕಡೆ ಹೋಗಿ ಅಲ್ಲಿ ಕೆಲವು ಮಹಾತ್ಮರನ್ನು ಭೇಟಿಯಾಗಿ ಮುಂದೆ ಹೋಗೋಣ ಅಂದಾಗ ನಿಜಗಳಿಗೂ ವಿಜಯನಗರಕ್ಕೆ ಹೋಗಿ ಅಲ್ಲಿ ವಿರಕ್ತರ ಪರಿಚಯವನ್ನ ಪಡೆಯಬೇಕೆಂಬ ಆಸೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ತಮ್ಮ ಕರ್ತವ್ಯದ ನಿರ್ವಹಣೆ ಆತುರ. ತಾನೇನು ಮಾಡಿ ಮುಗಿಸಬೇಕು ಕರ್ತವ್ಯ ಅದು ಯಾವುದು, ವಿವೇಕ ಚಿಂತಾಮಣಿ ಗ್ರಂಥ ರಚನೆ ಮಾಡೋ ಕರ್ತವ್ಯ ಕಡೆ. ಆ ಕಡೆ ಹೋದ್ರೆ ಇದು ನಿಂತು ಹೋಗ್ತದಲ್ಲ ಅನ್ನುವ ಭಾವ ಬಂದಾಗ ಅಂತೂ ಷಡಕ್ಷರಗಳೇ ನನಗೆ ವಿಜಯನಗರಕ್ಕೆ ಹೋಗಲು ಯೋಗವಿಲ್ಲಂತೆ ತೋರುತ್ತದೆ. ಅಂದು ಕೂಡ ನಾನು ಹಾಗೆಯೇ ಮಾಡಿದ್ದೆ, ಅದು ಆಗಲೇ ಇಲ್ಲ. ಬಿಜಾಪುರಕ್ಕೆ ಹೋಗ್ಬೇಕಂದ್ರೆ ಗುರು ಶಂಭುಲಿಂಗನ ಬೆಟ್ಟಕ್ಕೆ ಕರ್ಕೊಂಡು ಹೋಯ್ತಾವ. ಇಂದು ವಿವೇಕ ಚಿಂತಾಮಣಿಯ ಕರೆ ಕೊರೆಯುತ್ತದೆ. ನೀವೇ ಹೋಗಿ ಬನ್ನಿ ಷಡಕ್ಷರಿ ಸ್ವಾಮಿಗಳೇ, ನಾನು ನೇರವಾಗಿ ಶಂಭುಲಿಂಗನ ಬೆಟ್ಟಕ್ಕೆ ಹೋಗುತ್ತೇನೆ, ನೀವು ವಿಜಯನಗರಕ್ಕೆ ಹೋಗಿ ಸುತ್ತಾಡಿಕೊಂಡು ಬನ್ನಿ ಎಂದು ಒಪ್ಪಿಸಿ ಭುಜಲಿಂಗ ಸ್ವಾಮಿಗಳಿಂದ ಕೊನೆಯ ಬಾರಿ ಬೀಳ್ಕೊಂಡು ಹೊರಟರು ಶಂಭುಲಿಂಗನ ಬೆಟ್ಟದ ಕಡೆ. ಅವರು ಬಿಜಾಪುರಕ್ಕೆ ಹೋದ್ರು ಷಡಕ್ಷರಿ, ಶಂಭುಲಿಂಗನ ಬೆಟ್ಟದ ಕಡೆ ಇವು ಪ್ರಯಾಣ ಬಂತು. ಹೀಗೆ ಕೊನೆಗೆ ಒಂದು ಮಾತು ಹೇಳಿದ್ರು, ಬರ್ತದ ಗೊತ್ತಿಲ್ಲ, ಇಲ್ಲೇ ನೋಡಿದ್ದೆ. ಈ ಮಾತು ಹೇಳುವಾಗ ಭುಜಲಿಂಗ ಸ್ವಾಮಿಗಳು ಏನು ಹೇಳಿದ್ರು, ನಿನ್ನ ಕರ್ತವ್ಯವನ್ನು ಮಾಡು, ನಿನ್ನ ಕೃತಿಗಳು ಜ್ಯೋತಿಯಂತೆ ಬೆಳಗಲಿ. ಆ ಜ್ಯೋತಿಯ ಬೆಳಗಿನಲ್ಲಿ ತಾಮಸ ಅಜ್ಞಾನವೆಂಬ ಬುದ್ಧಿ ಶುದ್ಧ ಆಗಲಿ.
ಅಲ್ಲಿ ಅಜ್ಞಾನ ನಾಶವಾಗಲಿ, ಕತ್ತಲೆ ಕಳೆಯಂತಾಗಲಿ, ಜೀವನ ಪರಂಜ್ಯೋತಿ ಆಗಲಿ, ಆದ್ರೂ ಒಂದು ಮಾತು ಜೀವನ ಅಂತಾರೆ. ಆಧಾರ ಅಂದ್ರೆ ಡೇಂಜರ್ ಅಂದಲ್ಲ, ಇಂಗ್ಲಿಷ್ನಾಗ ಬಟ್ ಅಂತಾರೆ, ಕನ್ನಡದಲ್ಲಿ ಆಧಾರ ಅಂದ್ರೆ ಏನೋ ಒಂದು ಆದ ಅಂತಾರೆ. ಇವ್ರಿಗೆ ಆಶ್ಚರ್ಯ ಆಗ್ತದೆ, ಮತ್ತೇನ್ ಹೇಳ್ತಾರೆ ಗುರುಗಳು. ಏನೇ ಜೀವನ, ನೀನು ರಚನೆ ಮಾಡುವಂತ ಕೃತಿ ವಿವೇಕ ಚಿಂತಾಮಣಿ ಏನದಲ್ಲ, ಆದ ನಂತರ ಆ ಗ್ರಂಥವನ್ನ ನಾನು ನೋಡುತ್ತೇನೋ ಅಥವಾ ಇಲ್ಲವೋ ಅದು ನೀವು ಮುನ್ನುಗ್ಗಂತೆ ಸೂಚನೆ ಕೊಟ್ಟರು. ಅಷ್ಟು ದಿನ ನಾ ಬದುಕ್ತೇ ಇಲ್ಲ ಅಂತ ಹೇಳಿದಂಗಾಯ್ತು ಮಹಾತ್ಮ. ಅದು ಎಲ್ಲೇ ನೋಡಿ ಇದೇ ಸಂದರ್ಭದಲ್ಲಿ ಹೇಳಿದಂತ ಮಾತು. ಹಾಗೆ ಶಂಭುಲಿಂಗನ ಮಹಾಂತ ಸ್ವಾಮಿಯ ಕಾರ್ಯಕ್ಷೇತ್ರ ನಡೆದೇ ಇತ್ತು. ಯಾಕಂದ್ರೆ ಅವರೆಲ್ಲ ಗುರುವಿನ ಆಜ್ಞೆಯನ್ನು ಮೀರಲಾರ್ದಲ್ಲೇ ಕೊಂಡ್ರು ಅಲ್ಲೇ ಕೊಡೋರು. ಏಕನಿಷ್ಠೆಯಿಂದ ಬೆಳೆದಿತ್ತು. ನಿಜಗುಣ ಶಿವಯೋಗಿಗಳು ಪ್ರವಾಸವನ್ನ ಕೈಗೊಂಡು ಅವರು ಹೋಗಿ ಪ್ರಾರಂಭದಲ್ಲಿ ಏನೇನು ಮಹಾಂತ ಸ್ವಾಮಿ ಎಲ್ಲವೂ ಇದ್ರು ಕೂಡ ಎಲ್ಲವನ್ನ ಕಳ್ಕೊಂಡಂಗೆ ಆಗಿರ್ತದೆ. ಕಾರಣ ಏನು, ನಿಜಗೊಂಡು ಇದ್ರು. ಏಕೆಂದರೆ ಅವರನ್ನ ನೆರಳಿನಂತೆ ಹಿಂಬಾಲಿಸಿದ್ದ. ನಮ್ಮ ದೇಹದಿಂದ ನೆರಳು ಹೆಂಗ ಬರ್ತದೆ, ಆಗ ಇಲ್ಲಿ ನಿಜಗುಣ ಅಲ್ಲಿ ಮಹಾಂತಪ್ಪ ಇರಲೇಬೇಕು. ಆ ಜೊತೆಯಲ್ಲಿದ್ದಂಥವರು ಕರ್ತವ್ಯ ನಿಷ್ಠೆ ಅವನನ್ನ ಸಂಪೂರ್ಣವಾಗಿ ಆಕ್ರಮಿಸಿ ಆ ಗುರುಗಳು ಹೇಳಿದಂತ ಕಾರ್ಯನಿರ್ವಹಣೆ, ಗುರುಗಳ ಸಾನ್ನಿಧ್ಯದ ತೃಪ್ತಿ ಆತನಿಗೆ ದೊರೆತಿತ್ತು. ಗುರುಗಳ ಹೇಳಿದ ಕಾಯಕವನ್ನ ಮಾಡಿದ ತೃಪ್ತಿನೇ ನಿಜವಾದ ಸಂತೋಷವನ್ನು ಕೊಡ್ತಿತ್ತು. ಒಂದು ದಿನ ಹೀಗೆ ಸಂಜೆಯ ಸಮಯ ಶಂಭುಲಿಂಗನ ದೇವಾಲಯದ ಮುಂದೆ ಪ್ರತಿದಿನದಂತೆ ಮಹಾಂತ ಸ್ವಾಮಿಗಳ ಅನುಭಾವಗೋಷ್ಠಿ ಸೇರಿತ್ತು. ಜನಗಳು ಕೂಡಿದ್ರು. ಆ ಒಂದು ಅನುಭವ ಗೋಷ್ಠಿಯಲ್ಲಿ ಮಹಾಂತ ಸ್ವಾಮಿಗಳು ನಿಜಗುಣರ ಪದ್ಯವೊಂದನ್ನು ಹೇಳಿ ಅದನ್ನ ವಿವರಣೆ ಕೊಡ್ತಿದ್ದ. ಪದ್ಯದ ಅರ್ಥವನ್ನ ತಾತ್ಪರ್ಯವನ್ನ ಹೇಳ್ತಿದ್ದ. ಆಗ ಇದ್ದಕ್ಕಿದ್ದಂತೆಯೇ ಪ್ರತ್ಯಕ್ಷರಾದರೂ ನಿಜಗುಣ ಶಿವಯೋಗಿಗಳು ಬಂದು ನೋಡಿ. ಹಾಡಿನ ರೂಪದಲ್ಲಿ ಮೈ ಮರೆತ ಅವರ ವ್ಯಕ್ತಿತ್ವವನ್ನ ಕಾಣುತ್ತಿದ್ದವರಿಗೆ ಇದ್ದಕ್ಕಿದ್ದಂತೆಯೇ ಅವರೇ ಪ್ರತ್ಯಕ್ಷವಾದಾಗ ಅಲ್ಲಿ ಜನಕ್ಕೆ ಹೇಗಾಗಿತ್ತಂದ್ರೆ, ನಿಜಗುಣರ ಪದ್ಯವನ್ನ ಕೇಳಿದಾಗ ನಿಜಗುಣರೇ ಇಲ್ಲೇ ಇದ್ದಾರ ಅಂತ ಅನಿಸುತ್ತವ್ರು ಭಾವ. ಅಂತ ಭಾವದಲ್ಲಿದ್ದಾಗ ಪ್ರತ್ಯಕ್ಷವಾಗಿ ನಿಜಗುಣರನ್ನ ಆ ಕ್ಷಣದಲ್ಲಿ ಕಂಡಾಗ ಎಷ್ಟು ಸಂತೋಷ ಆಗಿರ್ಬೋದು. ಅಷ್ಟು ಸಂತೋಷ ಅವರಿಗೆ. ಮತ್ತೆ ಧ್ಯಾನದಲ್ಲಿ ತಲ್ಲೀನನಾದ ಭಕ್ತನ ಮುಂದೆ ಭಗವಂತನೇ ಸಾಕ್ಷಾತ್ಕಾರವಾಗಿ ಮೈ ಮುಟ್ಟಿ ಎಲ್ಲರನ್ನ ಎಬ್ಬಿಸದಂತಾಯಿತು, ಎಲ್ಲರನ್ನ ಸ್ಪರ್ಶ ಮಾಡಿದಂಗಾಯ್ತು. ಅಂಥ ಸಮಯದಲ್ಲಿ ಮಹಾಂತ ಸ್ವಾಮಿಯ ಸಂಭ್ರಮಕ್ಕಂತ ಲೆಕ್ಕವೇ ಇರಲಿಲ್ಲ. ಇಷ್ಟೇ ಸಂಭ್ರಮ ಸಂತೋಷ ಅಂತ ಹೇಳಕ್ ಬರಲಿಲ್ಲ. ಆವಾಗ ಎಲ್ಲರೂ ನಿಜಗುಣರನ್ನ ಭಕ್ತಿ ಪೂರ್ವಕವಾಗಿ ಸ್ವಾಗತಿಸಿ, ಇವರು ಬಂದದ್ದು ತಿಳಿಯುತ್ತಿದ್ದಂತೆಯೇ ಆ ಚಿಲಕವಾಡಿಯಿಂದಲೂ ಸುತ್ತಮುತ್ತಲಿನ ಗ್ರಾಮದಿಂದಲೂ ಆಗಲೇ ಜನರು ತಂಡೋಪತಂಡವಾಗಿ ಶಂಭುಲಿಂಗನ ಬೆಟ್ಟಲಿಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಂಭ್ರಮದಿಂದ ಕೋಲಾಹಲಗೊಂಡಿತು ಆ ಶಂಭುಲಿಂಗನ ದೇವಾಲಯ. ಅಲ್ಲಿ ಬಂದೆಲ್ಲ ಏನ್ ಸಂಭ್ರಮ. ಸೋಮವಾರ ನೋಡ್ತೀವಿ ಸಿದ್ಧಾರೂಢ ಮಠದಲ್ಲಿ ಏನ್ ಸಂಭ್ರಮ, ಸುಮ್ಮನೆ. ಹಾಗೆ ಆ ಭಕ್ತರ ಭಾವ ತುಂಬಿದಾಗ ಅಲ್ಲಿ ಅದ್ಭುತವಾದ ಸಂಭ್ರಮ. ಜನ ಎಲ್ಲ ಬರ್ತಿದ್ರು. ನಂತರ
ಮುಂದೆ ಏನಾಯಿತು ಅನ್ನುವುದನ್ನ ನಾಳೆಯ ದಿನ ನಾವು ನೀವು ಕೇಳಿ ಆನಂದ ಸಂತೋಷ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳೋಣ.